ಎಲ್ಲರಿಗೂ ನಮಸ್ತೆ. ನಾನು ಗಿರೀಶ್ ಮಟ್ಟಣ್ಣವರ್. ಇನ್ಕಿಲಾಬ್ ಜಿಂದಾಬಾದ್ ಇದು ಕೇವಲ ಭಾಷಣ ಆಗಿರಲಿಲ್ಲ, ದೇಶಭಕ್ತಿಯ ಭಾಷಣ ಮಾಡುವಂತಹ ಒಂದು ಇವೆಂಟ್ ಆಗಿರಲಿಲ್ಲ. ಸ್ವಾತಂತ್ರ್ಯಕ್ಕಿಂತ ಮುಂಚೆ ಇವತ್ತು ಮಾರ್ಚ್ 23ನೇ ತಾರೀಕು 1931 ನಸುಕಿನ ಜಾವ, ಇನ್ನೂ ಬೆಳಗ್ಗೆ ಆಗಿರಲಿಲ್ಲ. ಆವಾಗ ಇದೇ ಇನ್ಕಿಲಾಬ್ ಜಿಂದಾಬಾದ್ ಅನ್ನುವ ಒಂದು ಸ್ವಾತಂತ್ರ್ಯದ ವೀರ ಘೋಷಣೆಯನ್ನು ಕೂಗಿ ಭಗತ್ ಸಿಂಗ್, ಸುಖದೇವ್, ರಾಜ್ಗುರು ಅಂತಹ 3 ವೀರ ಯೋಧರು, ಸ್ವಾತಂತ್ರ್ಯದ ಯೋಧರು ನೇಣ್ಗಂಬಕ್ಕೆ ತಮ್ಮ ಕೊರಳನ್ನು ಕೊಟ್ಟು ಬಲಿದಾನಿಯಾಗ್ತಾರೆ. ಹಾಗಿದ್ರೆ ಆ ಸಂದರ್ಭದಲ್ಲಿ ಪರಿಸ್ಥಿತಿ ಹೇಗಿತ್ತು? ಯಾಕಂತ ಹೇಳಿದ್ರೆ ಇವತ್ತು ನಾವು ಎಲ್ಲರೂ ಕೂಡ ಅವ್ರನ್ನ ನೆನೆಸ್ಕೋಬೇಕು, ಸ್ಮರಣೆ ಮಾಡಬೇಕು. ಇವತ್ತು ಈ ಡಿಜಿಟಲ್ ಯುಗದಲ್ಲಿ ಏನಾಗಿದೆ, ನಾವು ಸೆಲೆಬ್ರಿಟಿಗಳದ್ದು ಬರ್ತ್ಡೇ, ಯಾವ ಹೀರೋಯಿನ್ ಯಾವ ಸೋಪ್ ಹಾಕೋತಾಳೆ, ಯಾವ ಹೀರೋ ಏನು ಪಾನ್ಪರ ಏನು ತಿಂತಾನೆ, ಯಾವ ಗುಟ್ಕಾ ತಿಂತಾನೆ, ಏನು ಕುಡಿತಾನೆ, ಅವ್ರ ಮದುವೆ ಹೆಂಗಾಗುತ್ತೆ, ಕ್ರಿಕೆಟ್ ಸ್ಟಾರ್ಗಳು ಹೆಂಗಿರ್ತಾರೆ, ಅವರ ಜೀವನ ಶೈಲಿ. ಆದರೆ ಈ ಮುಂದಿನ ಪೀಳಿಗೆ ಅಂದರೆ ನಾವುಗಳು ಸ್ವತಂತ್ರವಾಗಿ ಬದುಕಬೇಕು ಅಂತ ಕನಸು ಕಟ್ಕೊಂಡು ತಮ್ಮ ಜೀವನವನ್ನೇ ತ್ಯಾಗ ಮಾಡಿದ್ರಲ್ಲ, ಅವ್ರನ್ನೂ ಕೂಡ ಸ್ವಲ್ಪ ನೆನಪಿಸ್ಕೊಳ್ಬೇಕು ಅಂಥೇಳಿ ನನ್ನ ರೀತಿಯಾದಂಥ ಒಂದು ಸಣ್ಣ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ. ಇದು ಭಾಷಣ ಅಂತ ಯಾರು ತಿಳ್ಕೊಬೇಡಿ, ಆದರೆ ಅವ್ರನ್ನ ನಾವು ಸ್ಮರಣೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ. ಮಾರ್ಚ್ 3ನೇ ತಾರೀಕಿಗೆ ಒಂದು ಆಖರಿ ಮುಲಾಕಾತ್ ಅಂತ ಅವಕಾಶ ಕೊಡ್ತಾರೆ. ಎಲ್ಲಿ? ಲಾಹೋರ್ ಸೆಂಟ್ರಲ್ ಜೈಲ್ನಲ್ಲಿ. ಆ ಲಾಹೋರ್ ಸೆಂಟ್ರಲ್ ಜೈಲ್ನಲ್ಲಿ ಅನೇಕರು ತಿಳ್ಕೊಂಡಿದ್ದಾರೆ ಇದು ದೆಹಲಿಯಲ್ಲಿ ನೇಣ್ಗಂಬಕ್ಕೆ ಏರಿಸಿದ್ದು ಭಗತ್ ಸಿಂಗ್ ಅವ್ರನ್ನ. ಅಲ್ಲ, ಲಾಹೋರ್ ಸೆಂಟ್ರಲ್ ಜೈಲ್ನಲ್ಲಿ. ಅದಕ್ಕೆ ಫಾಸಿ ಕಿ ಕೋಟಿ ಅಂತ ಕರೀತಾರೆ. ಭಗತ್ ಸಿಂಗ್ ಇದ್ದಂತಹ ಸೆಲ್ ನಂಬರ್ 14. ಯಾವ ರೀತಿ ಇತ್ತು ಅಂತ ಹೇಳಿದರೆ, ಭಗತ್ ಸಿಂಗ್ ಹೈಟ್ 5 feet 10 inches ಭಗತ್ ಸಿಂಗ್ ಅವರ ಎತ್ತರ. ಆದರೆ ಅವರು ಮಲಗಿದಾಗ ಪೂರ್ತಿಯಾಗಿ ಅವರು ಕಾಲು ಚಾಚೋಕಾಗ್ತಿರ್ಲಿಲ್ಲ, ಅಂತಹ ಸೆಲ್ ಇತ್ತು. ಕೆಳಗಡೆ ಹುಲ್ಲು ಬೆಳೆದಿತ್ತು. ನಾನು ಕೂಡ ಜೈಲಲ್ಲಿದ್ದೇನೆ, ಆರಾಮವಾಗಿತ್ತು ನಮ್ಮ ಜೈಲು ಪೂರ್ತಿಯಾಗಿ ಸೆಲ್. ಆದರೆ ಆ ಒಂದು ಜೈಲಿನ ಪರಿಸ್ಥಿತಿ ಹೆಂಗಿತ್ತಂತ ಹೇಳಿದರೆ, ಒಂದು ಸಣ್ಣ ಬೆಳಕು ಕೂಡ ಬರ್ತಾ ಇರಲಿಲ್ಲ. ರಾತ್ರಿ ಹೊತ್ತು ಒಂದು ಲೈಟ್ ಭಗತ್ ಸಿಂಗ್, ಸುಖದೇವ್, ರಾಜ್ಗುರು ಈ 3 ಜನ ಬೇರೆ ಬೇರೆ ಸೆಲ್ನಲ್ಲಿ ಇಟ್ಟಿರ್ತಾರೆ. ಆ ಸೆಲ್ನಲ್ಲಿ ಒಂದು ಇಲೆಕ್ಟ್ರಿಕ್ ಬಲ್ಬ್ ಅಲ್ಲ, ಒಂದು ಲ್ಯಾಟಿನ್ ಕೂಡ, ಯಾಕಂದ್ರೆ ಎಲೆಕ್ಟ್ರಿಕ್ ಬಲ್ಬ್ ಆಲ್ರೆಡಿ ಬಂದಿದ್ದು, ಒಂದು ಲ್ಯಾಟಿನ್ ಕೂಡ ಇಟ್ಟಿರಲಿಲ್ಲ, ಒಂದು ಮಣ್ಣಿನ ದೀಪವು ಕೂಡ ಇರ್ತಾ ಇರಲಿಲ್ಲ. ರಾತ್ರಿ ಹೊತ್ತು 3 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ತಾಪಮಾನ, ಅತ್ಯಂತ ಕೊರೆಯುವಂತಹ ಚಳಿ ಇದ್ರೂ ಕೂಡ ಬರೀ ಒಂದು ತೆಳ್ಳನೆಯ ಚಾದರ್ ಬಿಸಾಕ್ತಾ ಇದ್ರು. ಅದು ರಾತ್ರಿ ಆದ್ಮೇಲೆ. ಬೆಳಿಗ್ಗೆ ಏನು ಅವ್ರಿಗೆ ಹೊತ್ಕೊಳಕ್ ಇರ್ತಿರ್ಲಿಲ್ಲ. ಭಗತ್ ಸಿಂಗ್ ಪೂರ್ತಿ ಕಾಲ ಚಾಚಕ್ಕೂ ಕೂಡ ಆ ರೂಮ್ನಲ್ಲಿ ಆಗ್ತಾ ಇರಲಿಲ್ಲ. ಆ ಫಾಸಿ ಕಿ ಕೋಟಿಯಲ್ಲಿ ಕೊನೆಯ 6 ತಿಂಗಳನ್ನ ಅವರು ಕಳೀತಾರೆ. ಅಂದ್ರೆ ಈ ನೇಣಗಂಬಕ್ಕೆ ಏರೋಕ್ಕಿಂತ ಮುಂಚೆ ಮಾರ್ಚ್ 3ನೇ ತಾರೀಕಿಗೆ ಆಖರಿ ಮುಲಾಕಾತ್ ಅಂತ ಹೇಳಿ, ಅಂದ್ರೆ ಯಾರು ನೇಣಗಂಬಕ್ಕೆ ಏರ್ತಾರೆ ಅವರ ಒಂದು ರಿಲೇಟಿವ್ಸ್, ಅವರ ಸಂಬಂಧಿಕರು, ರಕ್ತ ಸಂಬಂಧಿಗಳನ್ನ ಭೇಟಿಯಾಗೋದಕ್ಕೆ ಒಂದು ಅವಕಾಶವನ್ನ ಕೊಡ್ತಾರೆ. ಆ ಸಂದರ್ಭದಲ್ಲಿ ಯಾರ್ಯಾರು ಬಂದಿರ್ತಾರೆ ಅಂತ ಹೇಳಿದ್ರೆ, ಭಗತ್ ಸಿಂಗ್ನ ಅಜ್ಜ ಅರ್ಜುನ್ ಸಿಂಗ್, ತಂದೆ ಕಿಶನ್ ಸಿಂಗ್, ತಾಯಿ ವಿದ್ಯಾವತಿ, ಆನಂತರ ತಮ್ಮ, ಅವನಿಗೆ ಆವಾಗ ಬರೀ 10 ವರ್ಷ ಇರ್ತದೆ, ಕುಲ್ತಾರ್ ಸಿಂಗ್, 3 ಜನ ತಂಗಿಯಂದಿರು, ಅಮರ್ ಕೌರ್, ಸುಮಿತ್ರಾ ಕೌರ್ ಮತ್ತು ಶಕುಂತಲಾ ಕೌರ್. ಅವ್ರನ್ನು ಕೂಡ ನಾವು ನೆನೆಸ್ಕೋಬೇಕು. ಇನ್ಕಿಲಾಬ್ ಜಿಂದಾಬಾದ್ ಅಂತ ಹೇಳಬೇಕು ನೀನು ನೇಣಗಂಬಕ್ಕೆ ಏರುವಂತ ಸಂದರ್ಭದಲ್ಲಿ ಅಂತ ಹೇಳಿದ್ದು ಭಗತ್ ಸಿಂಗ್ಗೆ ಅವರ ತಾಯಿ. ಮಗ, ನೀನು ನೇಣಗಂಬಕ್ಕೆ ಏರ್ಬೇಕಾದ್ರೆ ಕಣ್ಣಲ್ಲಿ ನೀರು ತುಂಬಿಕೊಂಡು ತಡ್ಕೋತಾ ಇರ್ತಾಳೆ, ಕಣ್ಣಲ್ಲಿ ನೀರು ಬರ್ತಾ ಇರ್ತದೆ. ಆದರೂ ಕೂಡ ಹೇಳ್ತಾ ಇರ್ತಾಳೆ, ನೀನು ಕೊನೆ ಕ್ಷಣದಲ್ಲಿ, ನೀವು 3 ಜನ ಹೇಳ್ತಾಳೆ, ನೇಣಗಂಬಕ್ಕೆ ಏರಬೇಕಾದ್ರೆ ಇನ್ಕಿಲಾಬ್ ಜಿಂದಾಬಾದ್ ಅಂತ ಹೇಳಿ ನೀನು ತಲೆ ಎತ್ತಿ
ನಿನ್ನ ಕೊರಳನ್ನು ಕೊಡಬೇಕು ಅಂತ ಹೇಳಿ ತಾಯಿ ವಿದ್ಯಾವತಿ ಹೇಳ್ತಾಳೆ ಭಗತ್ ಸಿಂಗ್ ಅವರಿಗೆ. ಆನಂತರ ಅದಾಗಿ ಒಂದು 5 ಡೇಸ್ ಆದ ನಂತರ ವಿಜಯ್ ಕುಮಾರ್ ಸಿನ್ಹಾ ಅಂತ ಹೇಳಿ ಹಿರಿಯ ಅಧಿಕಾರಿಗಳು ಬರ್ತಾರೆ ಭಗತ್ ಸಿಂಗ್ ಭೇಟಿಯಾಗೋದಕ್ಕೆ. ಭೇಟಿಯಾಗಿ ಏನ್ ಹೇಳ್ತಾರೆ ವಿಜಯ್ ಕುಮಾರ್ ಸಿನ್ಹಾ ಅವರು, ಭಗತ್ ನಿನಗೆ ಇನ್ನೂ ಅವಕಾಶ ಇದೆ ನೋಡು, ನೀನು ಕಾಂಪ್ರಮೈಸ್ ಆಗಿಬಿಡು, ಈ ಹೋರಾಟ ಎಲ್ಲ ನಿಲ್ಲಿಸ್ಬಿಡು, ನಿನಗೊಂದು ಒಳ್ಳೆ ಅವಕಾಶ ಇದೆ, ನಿನಗೇನು ಆರ್ಥಿಕ ಸಮಸ್ಯೆ ಎಲ್ಲರೂ ಕೂಡ ನೆರವೇರಿಸ್ತಾರೆ ಬ್ರಿಟಿಷರು ಅಂತ ಹೇಳ್ತಾರೆ. ಯಾರು? ವಿಜಯ್ ಕುಮಾರ್ ಸಿನ್ಹಾ. ಈ ನೇಣ್ಗಂಬಕ್ಕೆ ಏರೋಕ್ಕಿಂತ 15 ದಿನದ ಹಿಂದೆ ಅವಾಗ ಭಗತ್ ಸಿಂಗ್ ಏನ್ ಹೇಳ್ತಾರೆ ಗೊತ್ತಾ? ನೋಡಿ, ನಾನೇನಾದರೂ ಇಟ್ ವುಡ್ ಬಿ ಅ ಕ್ಯಾಲಮಿಟಿ ಇಫ್ ಐ ಆಮ್ ಸ್ಪೇರ್ಡ್. ಒಂದು ವೇಳೆ ನನ್ನನ್ನ ಜೀವಂತವಾಗಿ ಬಿಟ್ರೆ ಒಂದು ದೊಡ್ಡ ಕ್ಯಾಲಮಿಟಿ ಆಗುತ್ತೆ. ಕ್ಯಾಲಮಿಟಿ ಅಂತ ಹೇಳಿದ್ರೆ ಗೊತ್ತಲ್ಲ, ಒಂದು ಏನು ಅನಾಹುತ ಆಗುತ್ತೆ, ಪ್ರಕೃತಿ ವಿಕೋಪ ಅಂತೇವಲ್ಲ, ಹಾಗೆ ಒಂದು ವಿಕೋಪ ಆಗುತ್ತೆ. ಯಾವ ವಿಕೋಪ? ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಒಂದು ದೊಡ್ಡ ಅನಾಹುತ ಆಗುತ್ತೆ, ವಿಕೋಪ ಆಗುತ್ತೆ. ಯಾಕಂತ ಹೇಳಿದ್ರೆ ನಾನು ಒಂದು ವೇಳೆ ಕಾಂಪ್ರಮೈಸ್ ಆಗಿಬಿಟ್ರೆ ಈ ದೇಶದ ಯಾರೂ ಕೂಡ ಮುಂದೆ ಸ್ವಾತಂತ್ರ್ಯಕ್ಕೋಸ್ಕರ ಮುಂದೆ ಬರುವುದಿಲ್ಲ. ನಾನು ಹುತಾತ್ಮನಾದ್ರೆ ನನ್ನ ಸಾವಿನಿಂದ ಭಾರತ ಮಾತೆಯರ ಅನೇಕ ಲಕ್ಷಾಂತರ ಭಾರತ ಮಾತೆಯರ ಒಂದು ಮಡಿಲಿನಲ್ಲಿ ನನ್ನಂತಹ ಅನೇಕ ಭಗತ್ ಸಿಂಗರು ಹುಟ್ಕೋತಾರೆ. ಆ ಒಂದು ಆಕ್ರೋಶ ಬ್ರಿಟಿಷರದ ವಿರುದ್ಧ ಆಕ್ರೋಶ ಭುಗಿಲೇಳ್ತದೆ. ಆ ಆಕ್ರೋಶವನ್ನು ತಡೆಯೋದಕ್ಕೆ ಈ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಸಾಧ್ಯ ಆಗುವುದಿಲ್ಲ. ಅದರಿಂದ ಈ ದೇಶಕ್ಕೆ ಸ್ವಾತಂತ್ರ್ಯ ಬರುತ್ತೆ ಅಂತ ವಿಜಯ್ ಕುಮಾರ್ ಸಿನ್ಹಾ ಅನ್ನುವಂತ ಬ್ರಿಟಿಷರ ಒಬ್ಬ ಅಧಿಕಾರಿ ಅಂತ ಹೇಳಿದ್ರೆ ಅವ್ರ ಜೊತೆಗೆ ಒಂದು ಮಾತುಕತೆ ನಡೆಸೋದಕ್ಕೆ, ಫೈನಲ್ ಒಂದು ಏನಂತಾರದಕ್ಕೆ ಏನಾದ್ರೂ ಒಂದು ಮಾಡಿ ಮುಗಿಸ್ಬಿಡ್ಬೇಕು ಅಂತ ಹೇಳ್ತಾರಲ್ಲ, ಆ ರೀತಿ ಅವರು ಕಳಿಸಿರ್ತಾರೆ. ಅದಕ್ಕೆ ಈ ಉತ್ತರವನ್ನು ಕೊಟ್ಟು ಕಳಿಸ್ತಾರೆ, ಐ ಶುಡ್ ನಾಟ್ ಬಿ ಸ್ಪೇರ್ಡ್. ನಾನು ಜೀವಂತ ಇರಬಾರ್ದು, ನನ್ನನ್ನ ಅವರು ಅಂತ್ಯ ಮಾಡಲೇಬೇಕು, ಅದರಿಂದನೇ ಭಾರತಕ್ಕೆ ಸ್ವಾತಂತ್ರ್ಯ ಸಿಗುತ್ತೆ ಅಂತ ಹೇಳಿ ಕಳಿಸ್ತಾರೆ ಭಗತ್ ಸಿಂಗ್. ಆಮೇಲೆ ಸುಖದೇವ್ ಮತ್ತೆ ರಾಜ್ಗುರು, ಪಾಪ ಅವ್ರದ್ದು ಹೆಂಗಿರ್ತದೆ ಅಂತ ಹೇಳಿದ್ರೆ ಪರಿಸ್ಥಿತಿ, ರಾಜ್ಗುರು ಹೇಳ್ತಾರೆ, ನನಗಂತೂ ಯಾರೂ ಬರಲ್ಲ, ನನಗೆ ಯಾವ ರಿಲೇಟಿವ್ಸ್ ಕೂಡ, ನಾನು ಯಾವಾಗ HSRA ಅಂದ್ರೆ ಅದು ಕ್ರಾಂತಿಕಾರಿ ಸಂಘಟನೆ ನಾನು ಸೇರಿಬಿಟ್ನೋ ಅವಾಗಿಂತರ ಎಲ್ಲರೂ ಕೂಡ ನನ್ನ ಮನೆಯವರು ದೂರ ಮಾಡಿದ್ದಾರೆ, ನನ್ನ ನೋಡಕ್ ಯಾರೂ ಬರಲ್ಲ ಅಂತ ರಾಜ್ಗುರು ಹೇಳ್ತಾರೆ. ಸುಖದೇವ್ ಹೇಳ್ತಾರೆ, ನಮ್ಮ ಕಾಕ ಇದ್ದಾನೆ, ನಮ್ಮ ಅಂಕಲ್ ಇದ್ದಾನೆ, ಬರ್ತಾನೆ ಅಂತ ಕಾಯ್ತಾ ಇರ್ತಾನೆ. ಅವರ ಅಂಕಲ್ ಕೂಡ ರಾಜ್ಗುರು ಅವ್ರನ್ನ ನೋಡೋದಕ್ಕೆ ಬರುವುದಿಲ್ಲ. ಅವರಿಬ್ಬರಿಗೂ ಕೂಡ ಭಗತ್ ಸಿಂಗ್ ಅತ್ಯಂತ ಆತ್ಮೀಯ. ಹಿಂಗಾಗಿ ಅವರ ಭಗತ್ ಸಿಂಗ್ ರಿಲೇಟಿವ್ಸ್ ಬಂದಾಗಲೇ ಅವರು ಕೂಡ ಅಲ್ಲೇ ಇರ್ತಾರೆ. ಇದು ಆಗಿನ ಒಂದು ಪರಿಸ್ಥಿತಿ. ಇದರಲ್ಲಿ ಇನ್ನೂ ಒಂದು ನಾವು ಬಹಳ ಮುಖ್ಯವಾಗಿ ಗಮನಿಸಬೇಕಾಗ್ತದೆ. ಈ ಭಗತ್ ಸಿಂಗ್, ಚಂದ್ರಶೇಖರ ಇವ್ರದೊಂದು ದೊಡ್ಡ ಟೀಮ್ ಇರ್ತದೆ. ಭಗತ್ ಸಿಂಗ್, ಸುಖದೇವ್, ರಾಜ್ಗುರು, ಚಂದ್ರಶೇಖರ್ ಆಜಾದ್, ಅಶ್ಫಾಕ್ ಉಲ್ಲಾ ಖಾನ್, ರಾಮ್ ಪ್ರಸಾದ್ ಬಿಸ್ಮಿಲ್. ಈ ಕಾಕೋರಿ ಟ್ರೈನ್ ನಲ್ಲಿ ಭಾರತದ ಏನು ಹಣವನ್ನ, ತಿಜೋರಿಯನ್ನ ತಗೊಂಡು ಹೋಗ್ತಾ ಇದ್ದಾರೆ. ಶಾಜಾನ್ಪುರ್, ಉತ್ತರ ಪ್ರದೇಶದ ಶಾಜಾನ್ಪುರ್ ಹೋಗುವಂತ ಟ್ರೈನಿಗೆ ನಡುವೆ ಕಾಕೋರಿ ಇರ್ತದೆ. ಕಾಕೋರಿನಲ್ಲಿ ಆ ತಿಜೋರಿಯನ್ನು ತಗೊಂಡು ಸ್ವಾತಂತ್ರ್ಯ ಹೋರಾಟಕ್ಕೆ ಬಳಸ್ಕೋಬೇಕಂತೇಳಿ ಚಂದ್ರಶೇಖರ್ ಆಜಾದ್ ನೇತೃತ್ವದಲ್ಲಿ ಒಂದು ದಾಳಿಯನ್ನ ಮಾಡ್ತಾರೆ. ಆ ದಾಳಿಯಲ್ಲಿ ಯಾರು ಅಶ್ಫಾಕ್ ಉಲ್ಲಾ ಖಾನ್ ಮತ್ತು ರಾಮ್ ಪ್ರಸಾದ್ ಬಿಸ್ಮಿಲ್ ಇಬ್ಬರು ಸಿಕ್ಕಾಕೋತಾರೆ. ಆ ಪ್ರಕರಣದಲ್ಲಿ ಅವರಿಬ್ಬರಿಗೂ ಕೂಡ ಗಲ್ಲಿಗೇರಿಸ್ತಾರೆ. ಆ ಗಲ್ಲಿಗೇರಿಸಬೇಕಾದ್ರೆ ಯಾರು ಅಶ್ಫಾಕ್ ಉಲ್ಲಾ ಖಾನ್ ಗಲ್ಲಿಗೆ ಏರಬೇಕಾದ್ರೆ ಅವರು ಕುರಾನ್ ಹಿಡ್ಕೊಂಡು ಗಲ್ಲಿಗೇರ್ತಾರೆ. ಯಾಕಂತ ಹೇಳಿದ್ರೆ ಅವರು ಮುಸ್ಲಿಂ ಸಂಪ್ರದಾಯವನ್ನ ಚಾಚು ತಪ್ಪದೆ ಪಾಲಿಸ್ತಾ ಇರ್ತಾರೆ ಅಶ್ಫಾಕ್ ಉಲ್ಲಾ ಖಾನ್. ಅವರ ಜೊತೆಗೇನೆ ನೇಣಿಗೆ ಹಿಡಿದವರು ರಾಮ್ ಪ್ರಸಾದ್ ಬಿಸ್ಮಿಲ್ ಭಗವದ್ಗೀತೆಯನ್ನ ಹಿಡ್ಕೊಂಡು ಅವರು ಗಲ್ಲಿಗೇರ್ತಾರೆ. ಅವರು ಕಟ್ಟ ಹಿಂದೂ ಸಂಪ್ರದಾಯವಾದಿಗಳೇ. ಅದರ ಜೊತೆಗೆ ಇವರ ಲೀಡರ್ ಆದಂತವ್ರು ಯಾರು ಚಂದ್ರಶೇಖರ್ ಆಜಾದ್, ಅವ್ರನ್ನ ಪಂಡಿತ್ ಅಂತ ಹೇಳ್ತಿರ್ತಾರೆ, ಪಂಡಿತ್ ಆಜಾದ್ ಅಂತ ಹೇಳ್ತಿರ್ತಾರೆ. ಆಜಾದ್ ಪಂಡಿತ್ಜಿ ಅಂತ ಕರೀತಿರ್ತಾರೆ. ಈ ವಿಷಯವನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಯಾವಾಗ ಸಮೀರ್ ಬಂದ ಅವಾಗ ಹಿಂದೂ ಮುಸ್ಲಿಂ ಅಂತ ಮಾಡಿದ್ರು. ಮತ್ತೆ ಆ ಸಂದರ್ಭದಲ್ಲಿ ಇದ್ದಿದ್ದಿಲ್ವಾ ಹಿಂದೂ ಮುಸ್ಲಿಂ?
ಖಂಡಿತ ಇತ್ತು. ಅವಾಗಲೂ ಕೂಡ ಇದೇ ರೀತಿ ಬ್ರಿಟಿಷರು ಅಶ್ಫಾಕುಲ್ಲಾ ಖಾನ್ ಮತ್ತು ಚಂದ್ರಶೇಖರ್ ಆಜಾದ್ ಈ ಟೀಮ್ಗಳು ಏನಿತ್ತು ಡಿವೈಡ್ ಮಾಡೋದಕ್ಕೆ ಅವರವರ ರಿಲೇಟಿವ್ಗಳಿಗೆ ಹೇಳಿ ಬಹಳಷ್ಟು ಪ್ರಯತ್ನವನ್ನ ಪಟ್ಟಿದ್ರು. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಈ ಬಿಸ್ಮಿಲ್ಲಾ ಖಾನ್ ಒಂದು ಲಾಸ್ಟಿಗೆ, ಬಿಸ್ಮಿಲ್ಲಾ ಖಾನ್ ಎಲ್ರಿಗೂ ಕೂಡ ಬಿಸ್ಮಿಲ್ಲಾ ಖಾನ್ ಅಂತ ಒಂದು ಹೆಸರಿಷ್ಟ ನೆನಪಿದೆ. ಬಟ್ ಬಿಸ್ಮಿಲ್ಲಾ ಖಾನ್ ಅವರು ಉರ್ದು ಪೋಯೆಟ್ ಆಗಿರ್ತಾರೆ. ಕೊನೆಯದಾಗಿ ಏನ್ ಹೇಳ್ತಾರೆ ನೋಡಿ, ಅವರು ಕೊನೆಯದಾಗಿ ಅವರು ನೇಡ್ಗಂಬಕ್ಕೆ ಏರೋಕ್ಕಿಂತ ಮುಂಚೆ ಕೇಳ್ತಾರಲ್ಲ, ನಿನಗೇನಪ್ಪ, ನಿನ್ಗೇನ್ ಇರಾದೆ ಏನಿದೆ ನಿಂದು, ಕೊನೆ ಇಚ್ಛೆ, ಆಖರಿ ಖ್ವಾಹಿಶ್ ಏನಂತ ಕೇಳಿದಾಗ ಅವರು ಒಂದು ಕವಿತೆನೆ, ಉರ್ದುನಲ್ಲಿ ಒಂದು ಕವಿತೆನೆ ಬರೀತಾರೆ. ಏನಂತ ಹೇಳ್ತಾರಂದ್ರೆ, ಕುಚ್ ಆರ್ಜು ನಹೀ ಹೇ ಆರ್ಜು ತೋ ಯಹ ರಖ್ ದೆ, ಹೇ ಆರ್ಜು ತೋ ಯಹ ರಖ್ ದೆ, ಕೋಯಿ ಜರಾ ಸಿ ಖಾಕೆ ವತನ್ ಕಫನ್ ಮೇ. ಅಂದ್ರೆ ನನಗೆ ಯಾವುದು ಡಿಸೈರ್ ಇಲ್ಲ, ಯಾವುದೇ ಇಚ್ಛೆ ಇಲ್ಲ, ನನಗೆ ಕೊನೆ ಇಚ್ಛೆ ಅನ್ನೋದು ಯಾವುದು ಇಲ್ಲ. ಆದ್ರೆ ನಾನು ಸತ್ತ ಮೇಲೆ ತಕ್ಷಣಕ್ಕೇನು ಹೋಗಲ್ಲ, ಕಾಫಿನಲ್ಲಿ ಇಡ್ತಾರೆ. ಕಾಫಿನ್, ಬ್ರಿಟಿಷರು ಅವಾಗ ಏನಾಯ್ತು ಕಾಫಿನ್ ಅಂತ ಹೇಳಿದ್ರೆ ಆ ಶವಪೆಟ್ಟಿಗೆಯಲ್ಲಿ ಇಡ್ತಾರೆ. ಶವಪೆಟ್ಟಿಗೆಯಲ್ಲಿ ನನ್ನ ಇಟ್ಟಾಗ ಈ ದೇಶದ ಮಣ್ಣನ್ನ ನನ್ನ ಮೇಲೆ ಹಾಕಿ, ನನ್ನ ಪಕ್ಕದಲ್ಲಿ, ನನ್ನ ಕಾಫಿನ್ನಲ್ಲಿ, ನನ್ನ ಶವಪೆಟ್ಟಿಗೆಯಲ್ಲಿ ಈ ದೇಶದ ಮಣ್ಣು ಇರಬೇಕು ಅಂತ ಹೇಳಿ ಉರ್ದುನಲ್ಲಿ ಬರೀತಾರೆ. ಅದು ಅಶ್ಫಾಕುಲ್ಲಾ ಖಾನ್. ಆನಂತರ ಭಗತ್ ಸಿಂಗ್, ಇವೆಲ್ಲ ಏನಂತ ಹೇಳಿದ್ರೆ ನಮ್ಮ ಈಗಿನ ಪೀಳಿಗೆಯವರು ನಾವು ಅರ್ಥ ಮಾಡ್ಕೋಬೇಕು ಮತ್ತೆ ಓದಬೇಕು. ಅನೇಕ ಈ ರೀತಿ ಪುಸ್ತಕಗಳಿದೆ. ಬರೀ ನಾವು ವಾಟ್ಸಪ್, ಫೇಸ್ಬುಕ್ ಅಲ್ಲಿ ಸಣ್ಣ ಸಣ್ಣದ್ದು ಒಂದೇನೋ ಹೇಳ್ಕೊಂಡು ಸುಮ್ಮನೆ ಆಗ್ಬಿಡ್ತೀವಿ, ಏನೇನೋ ಬೈದಾಡ್ಕೊಂಡು ಅದು ಹಂಗಂತೆ ಹಿಂಗಂತೆ ಅಂತ ಹೇಳಿ. ಅವರ ತಾಯಿಗೆ ಭಗತ್ ಸಿಂಗ್ ಬರೆದಿರ್ತಾರೆ ಒಂದ್ಸಾರಿ ಪತ್ರನ. ಏನಂತ ಹೇಳಿದ್ರೆ, ಜೈಲಲ್ಲಿ ಇದ್ದಾಗಂತಾನೆ ಬರೆದಿರ್ತಾರೆ, ಮಾ ಐ ಹ್ಯಾವ್ ನೋ ಡೌಟ್ ದಟ್ ಮೈ ಕಂಟ್ರಿ ವಿಲ್ ಬಿ ಒನ್ ಡೇ ಫ್ರೀ. ಅಮ್ಮ, ಒಂದು ದಿನ ನನ್ನ ದೇಶ ಸ್ವತಂತ್ರ ಆಗೇ ಆಗುತ್ತೆ, ನನಗೆ ಯಾವುದೇ ಸಂಶಯ ಇಲ್ಲ. ಆದರೆ ಬಟ್ ಐ ಆಮ್ ಅಫ್ರೇಡ್ ದಟ್ ದ ಬ್ರೌನ್ ಸಾಹಿಬ್ಸ್ ಆರ್ ಗೋಯಿಂಗ್ ಟು ಸಿಟ್ ಇನ್ ದ ಚೇರ್ಸ್ ಆಫ್ ದಿ ವೈಟ್ ಸಾಹಿಬ್ಸ್ ವಿಲ್ ವೆಕೆಟ್. ಅಂದ್ರೆ ಈ ಬಿಳಿ ಅಧಿಕಾರಿಗಳು ಬಿಟ್ಟು ಹೋದ ಕುರ್ಚಿಯ ಮೇಲೆ ನಮ್ಮ ಕಂದು ಬಣ್ಣದ ಅಧಿಕಾರಿಗಳು ಕೂಡ್ತಾರೆ, ಅಂದ್ರೆ ನಾವು ಭಾರತೀಯರ ಕೂಡ್ತೀವಿ. ಇದು ಬರೀ ಟ್ರಾನ್ಸ್ಫರ್ ಆಫ್ ಪವರ್ ಆಗೋದ್ರಿಂದ ಏನು ವ್ಯತ್ಯಾಸ ಆಗುವುದಿಲ್ಲ. ಮತ್ತು ಅದೇ ಭಯ ಇರ್ತದೆ ಜನಗಳಿಗೆ, ಅದೇ ಪೊಲೀಸರ ಭಯ, ಅದೇ ಸಾಮ್ರಾಜ್ಯಶಾಹಿಯ ಭಯ ಇರುತ್ತೆ. ಆ ಭಯ ನನಗೂ ಕೂಡ ಇದೆ ಅಂತ ಭಗತ್ ಸಿಂಗ್ ಅವರು ತಾಯಿಗೆ ಬರ್ತಾರೆ, ಪತ್ರದಲ್ಲಿ ಬರೀತಾರೆ. ಇಲ್ಲಿ ಈ ಮಾತು, ಭಗತ್ ಸಿಂಗ್ ಅವರ ಮಾತು, ತಾಯಿಗೆ ಬರೆದಂತಹ ಮಾತು ಇವತ್ತಿಗೂ ಕೂಡ ಪ್ರಸ್ತುತ ಇದೆ. ಯಾಕೆ ಅಂತ ಹೇಳಿದ್ರೆ, ನೀವು ಸೌಜನ್ಯ ಹೋರಾಟವನ್ನೇ ಗಮನಿಸಿ, ಎಲ್ಲರೂ ಕೂಡ ಒಂದು ಸರಿ ನಾವು ಗಮನಿಸಬೇಕಾಗತ್ತೆ. ಈ ಸೌಜನ್ಯ ಹೋರಾಟವನ್ನ ಹತ್ತಿಕ್ತಾ ಇರೋಂಥವ್ರು, ಅವರು ಒಂದು ಸಾಮ್ರಾಜ್ಯಶಾಹಿಗಳೇ, ಅವರು ಬ್ರಿಟಿಷರು ಇದ್ದಂಗೆ. ಯಾವ್ಯಾವ ರೀತಿ ಬ್ರಿಟಿಷರು ದಾರಿಯನ್ನು ತುಳಿದ್ರು, ಈ ಸ್ವಾತಂತ್ರ್ಯ ಹೋರಾಟವನ್ನ ಹತ್ತಿಕ್ಕುವುದಕ್ಕೆ ಯಾವ್ಯಾವ ಸ್ಟ್ರಾಟಜಿ ಮಾಡಿದ್ರು, ಅವೆಲ್ಲವುಗಳನ್ನ ಈ ಧರ್ಮಸ್ಥಳ ನೇತ್ರಾವತಿ ತೀರದ ಧರ್ಮೋದ್ಯಮಿಯ ಒಂದು ಕುಟುಂಬ ಮಾಡ್ತಾ ಇದೆ. ಹಾಗಿದ್ರೆ ನಾವು ಕಂಪೇರ್ ಮಾಡ್ತಾ ಹೋಗ್ತೀನಿ. ಎರಡರ ನಡುವೆ ಏನು ಸಾಮ್ಯತೆ ಇದೆ? ಬ್ರಿಟಿಷರ ನಡುವೆ, ಬ್ರಿಟಿಷರು ಯಾವ ರೀತಿ ಹತ್ತಕ್ತಾ ಇದ್ರು, ಭಾರತೀಯರನ್ನ ಶೋಷಣೆ ಮಾಡ್ತಾ ಇದ್ರು, ಮತ್ತು ಈ ಕುಟುಂಬ ಕರ್ನಾಟಕದಲ್ಲಿ ಯಾವ ರೀತಿ ಶೋಷಣೆ ಮಾಡ್ತಾ ಇದೆ ಅನ್ನೋದನ್ನ ಒಂದು ತುಲನಾತ್ಮಕ ಅಧ್ಯಯನ, ಕಂಪ್ಯಾರಿಟಿವ್ ಸ್ಟಡಿಯನ್ನ ನಾನು ಮಾಡ್ತಾ ಇದ್ದೇನೆ. ಅದರ ಅಂಶಗಳನ್ನು ಹೇಳ್ತಾ ಇದ್ದೇನೆ. ನಿಮ್ಮ ಅನಿಸಿಕೆಗಳನ್ನು ಕೂಡ ನೀವು ಹೇಳ್ಕೋಬಹುದು. ನೋಡಿ, ಬ್ರಿಟಿಷರು ಏನ್ ಮಾಡ್ತಾ ಇದ್ರು, ಅತಿ ಹೆಚ್ಚು ಟ್ಯಾಕ್ಸ್ ಹಾಕ್ತಾ ಇದ್ರು. ಉಪ್ಪಿಗೂ ಕೂಡ ಬಿಡಲಿಲ್ಲ, ಉಪ್ಪಿಗೂ ಕೂಡ ಅತಿ ಹೆಚ್ಚು ಟ್ಯಾಕ್ಸ್ ಹಾಕ್ತಾ ಇದ್ರು. ಓವರ್ ಆಲ್ ಬ್ರಿಟಿಷ್ ಸಾಮ್ರಾಜ್ಯದ ಒಂದು ಸ್ಟ್ರಾಟಜಿ ಏನು ಅಂತ ಹೇಳಿದ್ರೆ, ವಿಶೇಷವಾಗಿ ಗ್ರಾಮಗಳಲ್ಲಿ ಜನರು ಸ್ವಂತವಾಗಿ ತಮ್ಮ ಕಾಲ ಮೇಲೆ ನಿಂತ್ಕೋಬಾರದು, ಸ್ವಾಭಿಮಾನ ಜೀವನವನ್ನ ನಡೆಸಬಾರದು, ಮತ್ತು ಗ್ರಾಮೋದ್ಯೋಗಗಳಲ್ಲಿ, ಅವಾಗೆಲ್ಲ ಗ್ರಾಮೋದ್ಯೋಗನೇ ಇದ್ದು, ಈಗೆಲ್ಲೂ ಇಲ್ಲ. ಚರ್ಕ ಇರ್ಬೋದು, ಡೈಯಿಂಗ್ ಇಂಡಸ್ಟ್ರಿ ಇರ್ಬೋದು, ಅಂದ್ರೆ ಬಣ್ಣ ಹಾಕುವಂತ ಇಂಡಸ್ಟ್ರಿ ಇರ್ಬೋದು, ಕಾರ್ಪೆಂಟ್ರಿ ಇರ್ಬೋದು, ಕಂಬಾರಕ್ಕೆ, ಕುಡಿಕೆ ಮಾಡೋದು, ಪ್ರತಿಯೊಂದು ಕೂಡ
ಪೂರ್ತಿಯಾಗಿ ಅತ್ಯಂತ ಶ್ರೀಮಂತವಾಗಿತ್ತು, ಗ್ರಾಮಗಳು ಅತ್ಯಂತ ಶ್ರೀಮಂತವಾಗಿತ್ತು ಬ್ರಿಟಿಷರು ಬರೋಕ್ಕಿಂತ ಮುಂಚೆ. ಆದರೆ ಬ್ರಿಟಿಷರು ಏನು ಮಾಡಿದ್ರು, ಗ್ರಾಮಸ್ಥರು ತಮ್ಮ ಸ್ವಂತ ಕಾಲ ಮೇಲೆ ನಿಲ್ಬಾರ್ದು ಅಂತೇಳಿ ಅವರಿಗೆ ವಿಪರೀತ ಟ್ಯಾಕ್ಸ್ ಹಾಕ್ತಾ ಇದ್ರು. ಒಂದು ಎಕ್ಸಾಂಪಲ್ ನಾನು ಕೊಡೋದಾದ್ರೆ, ಚಂಪಾರಣ್ ಚಳವಳಿ ನೀವು ಕೇಳಿರಬಹುದು. 1917ರಲ್ಲಿ ಮಹಾತ್ಮ ಗಾಂಧೀಜಿ ವಹಿಸಿದಂತಹ ಮೊದಲನೆಯ ಮಾಸ್ ಮೂವ್ಮೆಂಟ್, ಫಸ್ಟ್ ಫ್ರೀಡಮ್ ಮೂವ್ಮೆಂಟ್ ಮಹಾತ್ಮ ಗಾಂಧೀಜಿ ತಗೊಂಡಿದ್ದು 1917 ಏಪ್ರಿಲ್ 10ನೇ ತಾರೀಕಿಗೆ ಸ್ಟಾರ್ಟ್ ಮಾಡಿರ್ತಾರೆ. ಇತಿಹಾಸ ತಾವು ಓದ್ದವರು, ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಓದ್ದವ್ರಿಗೂ ಕೂಡ ತಮಗೆ ಗೊತ್ತಿರ್ತದೆ. ಇದರ ಹಿನ್ನೆಲೆ ಏನಂತ ಹೇಳಿದ್ರೆ, ಆವಾಗ ಬಿಹಾರ್ ಮತ್ತೆ ವೆಸ್ಟ್ ಬೆಂಗಾಲ್ನಲ್ಲಿ ಇಂಡಿಗೋ ತುಂಬಾ ಚೆನ್ನಾಗಿ ಬೆಳೀತಾ ಇರ್ತಾರೆ. ನೇರಳೆಯನ್ನ ಆ ಕಲರ್ ಇರ್ತಿತ್ತಲ್ಲ, ಇಂಡಿಗೋ ಡೈಯಿಂಗ್ ತುಂಬಾ ಚೆನ್ನಾಗಿರ್ತದೆ. ಬಟ್ ಜರ್ಮನ್ದವರು ಕಾಂಪಿಟೇಷನ್ ಕೊಡ್ತಾರೆ ಬ್ರಿಟಿಷರ್ಗೆ. ಅವರೊಂದು ಆರ್ಟಿಫಿಷಿಯಲ್ ಡೈ ಸ್ಟಾರ್ಟ್ ಮಾಡ್ತಾರೆ. ಅದರಿಂದ ಇವರಿಗೆ ಏಟ್ ಬೀಳ್ತದೆ, ರೈತರಿಗೆ ಏಟ್ ಬೀಳ್ತದೆ ಅಂತ ಹೇಳಿ ಅವ್ರು ಬೆಳೆಯಕ್ ಹೋಗುದಿಲ್ಲ. ಆದರೆ ಬ್ರಿಟಿಷರಿಗೆ ಏನ್ ಮಾಡ್ತದೆ, ಈ ಮೊದಲನೇ ಮಹಾಯುದ್ಧದಲ್ಲಿ ಆ ಜರ್ಮನ್ ಅದೇನು ಆರ್ಟಿಫಿಷಿಯಲ್ ಡೈ ಇರ್ತದೆ ಅದು ಸ್ತಬ್ಧ ಆಗಿಬಿಡ್ತದೆ, ಪ್ರೊಡಕ್ಷನ್ ಕಡಿಮೆ ಆಗಿರ್ತದೆ, ವಿಪರೀತ ಡಿಮಾಂಡ್ ಶುರು ಆಗ್ತದೆ. ಅವಾಗ ಏನ್ ಮಾಡ್ತಾರೆ, ಎಲ್ಲಾ ರೈತರು ಕಡ್ಡಾಯವಾಗಿ ನೀವು ನೇರಳೆ ಬೆಳಿಲೇಬೇಕು ಅಂತ ಹೇಳಿ. ಎಲ್ಲಿವರೆಗೆ ಅಂತ ಹೇಳಿದ್ರೆ, ನೀವು ಬೆಳೆಯಲಿಲ್ಲ ಅಂತ ಹೇಳಿದ್ರೆ ಕೈ ಕಟ್ ಮಾಡ್ತೀವಿ ಅಂತ ಕೂಡ ಹೇಳ್ತಾರೆ. ಬೆರಳು ಕಟ್ ಮಾಡ್ತಾ ಇರ್ತಾರೆ, ಬೆರಳನ್ನ. ಯಾರು ಹೋಮ್ ಇಂಡಸ್ಟ್ರಿ ಮಾಡ್ತಾರೆ ಅವರು ಬೆರಳನ್ನು ಕೂಡ ಕಟ್ ಮಾಡ್ತಾ ಇರ್ತಾರೆ. ಚರ್ಕ ನೂಲಿದ್ರೆ, ಚರ್ಕದಲ್ಲಿ ಬಟ್ಟೆ ಮಾಡಿದ್ರು ಕೂಡ ಅವರ ಬೆರಳು ಕಟ್ಟು ಮಾಡಿದಂತ ಅನೇಕ ಉದಾಹರಣೆಗಳು ಬಿಹಾರ್, ಉತ್ತರ ಪ್ರದೇಶ ಮತ್ತು ಬಂಗಾಲ್ನಲ್ಲಿ ನಿಮಗೆ ನೋಡೋದಕ್ಕೆ ಸಿಗ್ತದೆ ಆವಾಗಿನ ಪರಿಸ್ಥಿತಿ. ಇಲ್ಲಿನೂ ಕೂಡ ಈ ಏನು SKDRDP ಗ್ರಾಮಾಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿ ನಿರಂತರವಾಗಿ ಈ ರಾಜ್ಯದ 28,000 ಗ್ರಾಮಗಳಲ್ಲಿ 28,000 ವಿಲೇಜಸ್ ನಮ್ಮ ರಾಜ್ಯದಲ್ಲಿ, ಪ್ರತಿಯೊಂದು ಹಳ್ಳಿಗಳಲ್ಲಿಯೂ ಕೂಡ ಗ್ರಾಮೀಣ ಜನರಿಗೆ ಸರ್ಕಾರದಿಂದ ಬ್ಯಾಂಕಿನಿಂದ ನಿಯಮಿತವಾಗಿ ಆಸ್ ಪರ್ ರೂಲ್ಸ್ ಬರುವಂತಹ ಈ ಸಾಲದ ಸೌಲಭ್ಯವನ್ನು ಕಟ್ ಮಾಡಿ ಇವರು ಅದನ್ನು ದುಡ್ಡು ತಮ್ಮ ಖಾತೆಗೆ ಹಾಕೊಂಡು ಪ್ರತಿ ವಾರ ವಿಪರೀತ ಬಡ್ಡಿಯನ್ನ ವಸೂಲಿ ಮಾಡಿ, ಅದು ಕ್ಯಾಶ್ ಅಲ್ಲಿ ವಸೂಲಿ ಮಾಡಿ ಸ್ವಾವಲಂಬನೆ ಅನ್ನೋದನ್ನೇ ನಾಶ ಮಾಡಿಬಿಟ್ಟಿದ್ದಾರೆ ಈ ಧರ್ಮೋದ್ಯಮಿಗಳು, ಬಡ್ಡಿ ಪೂಜ್ಯರು. ನಾವು ಗ್ರಾಮಾಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತಾರಲ್ಲ, ಇವರ ಉದ್ದೇಶನೂ ಕೂಡ ಅದೇ. ಸ್ವಾವಲಂಬನೆಯಲ್ಲಿ ಯಾವುದೇ ದುಡಿಯುವ ವರ್ಗ ಇರಬಾರ್ದು, ಎಲ್ಲವೂ ಕೂಡ ನನ್ನ ಕಂಟ್ರೋಲ್ನಲ್ಲಿ ಇರಲಿ. ಹಿಂಗಾಗಿ ಆ ಗ್ರಾಮದಲ್ಲಿ ಏನು ವಸೂಲಿ ಮಾಡಿರ್ತಾರೆ ಅದರ ಒಂದು ಸ್ಮಾಲ್ ಪೋರ್ಷನ್ ಆ ಗ್ರಾಮದಲ್ಲಿದ್ದಂತಹ ಮಠಗಳಿಗೆ, ಮಂದಿರಗಳಿಗೂ ಕೂಡ ಕೊಟ್ಟು, ಆ ಮಠಗಳು ಮಂದಿರಗಳಲ್ಲೂ ಕೂಡ ನನ್ನ ಹಿಡಿತಾ ಇರಬೇಕು, ನನ್ನ ಕುಟುಂಬದ ಹಿಡಿತಾ ಇರಬೇಕು ಅಂತೇಳಿ ಎಲ್ಲವನ್ನು ಕೂಡ ವ್ಯಾಪಿಸಿಕೊಂಡು ಬಿಟ್ಟಿದ್ದಾರೆ. ಇದು ಒಂದು ಸಾಮ್ಯತೆ. ಇನ್ನೂ ಎರಡನೇ ಸಾಮ್ಯತೆ, ಪೊಲೀಸ್ ಪವರ್ಸ್ ಯೂಸ್ ಮಾಡೋದು, ಪೊಲೀಸ್ ಮತ್ತು ಅಧಿಕಾರಿಗಳದ್ದು. ಬ್ರಿಟಿಷರು ಕೂಡ ಏನ್ ಮಾಡ್ತಾ ಇದ್ರು, ಎಲ್ಲೆಲ್ಲಿ ಸ್ವಾತಂತ್ರ್ಯದ ಹೋರಾಟ ಪ್ರಾರಂಭ ಆಗ್ತಾ ಇತ್ತು ಅಲ್ಲಿ ಬ್ರಿಟಿಷರ್ನ ಬಿಟ್ಟು ದಬ್ಬಾಳಿಕೆಯನ್ನ ಮಾಡ್ತಾ ಇದ್ರು, ಹೊಡಿತಾ ಇದ್ರು, ಜೈಲಿಗೆ ತಳ್ತಾ ಇದ್ರು. ಇಲ್ಲೂ ಕೂಡ ಈ ಮೀಟರ್ ಬಡ್ಡಿ ದಂಧೆ ವಿರುದ್ಧ ಯಾರಾದರೂ ಪ್ರಶ್ನೆ ಎತ್ತಿದ್ರೆ ಮೊದಲು ಪೊಲೀಸರನ್ನು ಕರೆಸ್ತಾ ಇದ್ರು. ಒಂದು ವರ್ಷದ ಹಿಂದೆ ಹೋರಾಟ ಪ್ರಾರಂಭ ಆಗಿ ಜಾಗೃತಿ ಆದಾಗ ಸ್ವಲ್ಪ ಎಚ್ಚರಿಕೆ ವಹಿಸಿದ್ರು. ಇಲ್ಲ ಮುಂಚೆ ಏನ್ ಮಾಡ್ತಾ ಇದ್ರು, ಸೀದಾ ಪೊಲೀಸರ ಕಡೆ ಹತ್ರ ಬೆದರಿಕೆಯನ್ನ ಕೊಡ್ತಾ ಇದ್ರು. ಪ್ರಶ್ನೆ ಮಾಡಿದ್ರೆ ನಿಮಗೆ ಜೈಲಿಗೆ ಹಾಕ್ತೀನಿ ಅಂತ ಹೆದರ್ಸ್ತಾ ಇದ್ರು. ಅಧಿಕಾರಿಗಳನ್ನ ಮುಂದಿಟ್ಟು ಹೆದರ್ಸೋದಕ್ಕೆ ಪ್ರಾರಂಭ ಮಾಡಿದ್ರು. ಇದೇ ಮೀಟರ್ ಬಡ್ಡಿ ದಂಧೆ ಮಾಡುವಂತ ಬಡ್ಡಿ ಪೂಜ್ಯರ ಈ ಡ್ರಾಮಾಭಿವೃದ್ಧಿ ಸಂಸ್ಥೆ ಅದನ್ನೇ ಮಾಡ್ತಾ ಇತ್ತು. ಬ್ರಿಟಿಷರು ಕೂಡ ಅದನ್ನೇ ಮಾಡ್ತಾ ಇದ್ರು. ಬ್ರಿಟಿಷರನ್ನ ಮುಂದಿಟ್ಟು ಬ್ರಿಟಿಷ್ ಪೊಲೀಸರನ್ನ ಮುಂದಿಟ್ಟು ಹೆದರ್ಸ್ತಾ ಇದ್ರು, ಬೆದರಿಸ್ತಾ ಇದ್ರು. ಸೌಜನ್ಯ ಹೋರಾಟದಲ್ಲಿ ಈಗ ಮೊನ್ನೆನೂ ಕೂಡ ಈಗ ಇತ್ತೀಚೆಗೆ ಭುಗಿಲ್ ಹೇಳ್ತಾ ಇದೆ. ಪ್ರತಿಯೊಂದು ತಾಲೂಕಿನಲ್ಲಿ, ಸಿಟಿ, ಟೌನ್, ವಿಲೇಜ್ ನಲ್ಲಿ ಕೂಡ ನಾವು ಸೌಜನ್ಯ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ರೆ, ಮೊನ್ನೆ ಮೂಡಿಗೆರೆ, ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆನಲ್ಲಿ ಒಬ್ಬ ಇನ್ಸ್ಪೆಕ್ಟರ್ ಹೇಳ್ತಾರೆ, ನಿಮ್ಮ ಮೇಲೆ ಕೇಸ್ ಆಗುತ್ತೆ, ಯಾಕೆ ಇದನ್ನ ಮಾಡ್ತೀರಾ, ಅಲ್ಲಾಡ್ಬೇಕು, ನೀವು ಆಟೋ ರಿಕ್ಷಾ ಹಿಂದ್ಗಡೆ ಪೋಸ್ಟರ್ ಹಚ್ಕೊಂಡಿದ್ದೀರಿ, ಯಾಕೆ ಹಚ್ಕೊಂಡಿದ್ದೀರಿ, ಇಂತಹ ಅವಿವೇಕಿ ಮಾತುಗಳನ್ನ ಹೇಳಿ ಹೆದರಿಸುವಂತ ಪ್ರಯತ್ನ ಮೂಡಿಗೆರೆ ಇನ್ಸ್ಪೆಕ್ಟರ್ ಒಬ್ರು ಮಾಡಿದ್ದಾರೆ. ಅದೇ ರೀತಿ ಹೆಬ್ರಿಯಲ್ಲಿ ಕೂಡ ಅದೇ ರೀತಿ ಮಾಡಿದ್ದಾರೆ. ಈ ವಿಪರೀತ ಮೀಟರ್ ಬಡ್ಡಿ ದಂಧೆಯಿಂದ, ಕಿರುಕುಳದಿಂದ ನೊಂದಂತಹ ಮಹಿಳೆಯರು ಹೋದಾಗ ನೀವು ಕೇಸ್ ಕೊಡಬೇಡಿ, ನಿಮ್ಗೆ ವರ್ಷಾನ್ಗಟ್ಲೆ ಅಡ್ಡಾಡ್ಬೇಕು ನೀವು ಅಂತ ಹೇಳಿದ್ರೆ, ಆಯ್ತು ನಾವು ಅಡ್ಡಾಡಕ್ ರೆಡಿ ಇದೇವೆ, ಕೋರ್ಟಲ್ಲಿ ಅಡ್ಡಾಡೋದೇನಿರಲ್ಲ, ವರ್ಷಾನ್ಗಟ್ಲೆ ಅಡ್ಡಾಡುವಂತದ್ದೇನಿರಲ್ಲ. ಸುಮ್ಮನೆ ಪೊಲೀಸರು ಆ ರೀತಿ ಒಂದು ಭಯ ಬೆಳೆಸಿ ಕಳಿಸ್ತಾರೆ. ಅಂದ್ರೆ ಬ್ರಿಟಿಷರು ಪೊಲೀಸ್ ವ್ಯವಸ್ಥೆಯನ್ನು ಉಪಯೋಗಿಸಿಕೊಂಡು ಸ್ವಾತಂತ್ರ್ಯ ಹೋರಾಟಗಾರನ ಯಾವ ರೀತಿ ಹತ್ತಿಕ್ತಾ ಇದ್ರು, ಇವರು ಕೂಡ ಅದೇ ರೀತಿ ಪೊಲೀಸರನ್ನ ಉಪಯೋಗಿಸಿಕೊಂಡು ಈ ಸೌಜನ್ಯ ಹೋರಾಟವನ್ನ ಹತ್ತಿಕ್ಕುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆನಂತರ ಡಿವೈಡ್ ಅಂಡ್ ರೂಲ್, ಬ್ರಿಟಿಷರು ಫೇಮಸ್ ಅದಕ್ಕೆ. ಅದರಲ್ಲಿ ಮೊದಲು ಅವರು ಪ್ರಾರಂಭ ಮಾಡಿದ್ದು ಹಿಂದೂ ಮುಸ್ಲಿಂ ಡಿವೈಡ್. ಯಾಕಂತ ಹೇಳಿದ್ರೆ ಭಾರತೀಯರ ಅತಿ ದೊಡ್ಡ ಶಕ್ತಿ ಅಂತ ಹೇಳಿದ್ರೆ ಒಗ್ಗಟ್ಟು.
ಭಾರತೀಯರ ಅತಿ ದೊಡ್ಡ ವೀಕ್ನೆಸ್ ಅಂತ ಹೇಳಿದ್ರೆ ನಮ್ಮಲ್ಲಿನೇ ಒಳ ಜಗಳ ಆಡೋದು. ಒಳ ಜಗಳ ನಮ್ಮ ದೊಡ್ಡ ವೀಕ್ನೆಸ್. ಅದು ಬ್ರಿಟಿಷರಿಗೆ ಬಹಳ ಚೆನ್ನಾಗಿ ಗೊತ್ತಿತ್ತು. ಅದರಲ್ಲಿನೇ ಹಿಂದೂ ಧರ್ಮದ ಒಳಗಡೆ ಅನೇಕ ಜಾತಿಗಳ ನಡುವೆ ಜಗಳ ಹಚ್ಚೋದು. ಇವರು ಕೂಡ ನೋಡಿ, ಸಮೀರ್ ಬಂದ ತಕ್ಷಣನೇ ಇದು ಬರೀ ಸಮೀರ್ ಬಂದ ತಕ್ಷಣ ಅಲ್ಲ, ಈ ಹಿಂದೆನೂ ಕೂಡ ಮಾಡಿದ್ದಾರೆ, ಸಾಕಷ್ಟು ಸಾರಿ ಮಾಡಿದ್ದಾರೆ. ಎಲ್ಲರಿಗೂ ಇವತ್ತು ಎದ್ದು ಕಾಣ್ತಾ ಇರೋದು ಸಮೀರನ್ ವಿಡಿಯೋ, ದೂತ ಸಮೀರ್ ಕಾಣ್ತಾ ಇದೆ. ಸಮೀರ್ ಬಂದ ತಕ್ಷಣನೇ ಹಿಂದೂ ಮುಸ್ಲಿಂ ಒಂದಿಷ್ಟು ಕಾಮಿಡಿ ಪೀಸ್ಗಳು ಬಂದು ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದಾವೆ. ಈಗ ಹಿಂದೂ ರಕ್ಷಣೆ ಮಾಡಬೇಕು, ಧಾರ್ಮಿಕ ಶ್ರದ್ಧಾಕ್ಷೇತ್ರದ ಮೇಲೆ ದಾಳಿ ಅಂತ ಹೇಳಿ. ಆದರೆ ಅದೇ ಯುಟಿ ಖಾದರ್ ಅವರು, ಈ ರಾಜ್ಯದ ವಿಧಾನಸೌಧದ ಸ್ಪೀಕರ್ ಯುಟಿ ಖಾದರ್ ಅವರು ಇವರು ಪಕ್ಕದಲ್ಲಿ ಹೋಗಿ ಕುತ್ಕೊಂಡಾಗ, ಇವ್ರ ಕಾಲು ಬಿದ್ದು ಬಂದಾಗ ಹಿಂದೂ ಮುಸ್ಲಿಂ ಅನ್ಸೋದಿಲ್ಲ. ಸಮೀರನ ಬಾಯಿ ಮುಚ್ಚಿಸಬೇಕು ಅಂತ ಹೇಳಿ, ಸಮೀರ್ ಮೊಹಮ್ಮದನ ಬಾಯಿ ಮುಚ್ಚಿಸಬೇಕು ಅಂತ ಹೇಳಿ ಜಮೀರ್ ಅಹಮದನ್ ಕಡೆ ಹೋಗ್ತಾರೆ. ಅವಾಗ ಇವ್ರು ಹಿಂದೂ ಮುಸ್ಲಿಂ ಕಾಣೋದಿಲ್ಲ. ಅದೇ ಜಮೀರ್ ಅಹಮದ್ ಇವ್ರ ಹತ್ರ ಬಂದು ಮಾತಾಡಿದಾಗ ಹಿಂದೂ ಮುಸ್ಲಿಂ ಕಾಣೋದಿಲ್ಲ. ಆದರೆ ಯಾವಾಗ ಸಮೀರ್ ಬರ್ತಾನೆ, ಯಾವಾಗ ಅಶ್ಫಾಕುಲ್ಲಾ ಖಾನ್ ಬರ್ತಾನೆ, ಆವಾಗ ಇವರಿಗೆ ಹಿಂದೂ ಮುಸ್ಲಿಂ ಮಾಡಬೇಕು ಅಂತ ಹೇಳಿ ಅನ್ಸುತ್ತೆ. ಯಾವ ರೀತಿ ಬ್ರಿಟಿಷರು ಹಿಂದೂ ಮುಸ್ಲಿಂ ಅಂತ ಹೇಳಿ ಇಡೀ ದೇಶವನ್ನ ಡಿವೈಡ್ ಮಾಡಿದ್ರು. ಯಾಕಂತ ಹೇಳಿದ್ರೆ ಇಬ್ರು ಒಗ್ಗಟ್ಟಾದ್ರೆ ನಾವು ಇಲ್ಲಿಂದ ಬಿಟ್ಟು ಓಡಿ ಹೋಗಬೇಕು. ಇವ್ರ ತಲೆಯಲ್ಲೂ ಕೂಡ ಅದೇ. ಎಲ್ಲರೂ ಕೂಡ ಎಲ್ಲಾ ಜಾತಿ ಪಂಥಗಳು, ವೈಚಾರಿಕ ಪಂಥಗಳು ಒಂದಾದ್ರೆ ನಾವು ಈ ಲೂಟಿ ಕೆಲಸ ಮಾಡಕ್ ಆಗುದಿಲ್ಲ. ಏನು ನಿರಂತರವಾಗಿ ಲೂಟಿ ಮಾಡ್ತಾನೆ ಬಂದಿದ್ದೀವಿ, ದೇವಸ್ಥಾನವನ್ನ ಮುಂದಿಟ್ಕೊಂಡು ಲೂಟಿ ಮಾಡ್ತಾ ಇದೀವಿ, ರಕ್ತ ಹೀರ್ತಾ ಇದೀವಿ. ಅದನ್ನು ನಮ್ಮ ಕಡೆ ಮಾಡಕ್ ಆಗುದಿಲ್ಲ. ಅದರ ಸಲುವಾಗಿ ಏನ್ ಮಾಡ್ತಾ ಇದ್ದಾರೆ, ಹಿಂದೂ ಮುಸ್ಲಿಂ. ಹಿಂದೂ ಧರ್ಮದಲ್ಲಿ ಕೂಡ ಶೆಟ್ರು, ಬಂಟ್ರು, ಒಕ್ಕಲಿಗರು, ಮೇಲ್ವರ್ಗದವರು, ಕೆಳವರ್ಗದವರು, ಈ ರೀತಿ ಡಿವೈಡ್ ಮಾಡಿ 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 ಎಲ್ಲರನ್ನು ಕೂಡ ಏನಂದ್ರೆ ಪೂರ್ತಿಯಾಗಿ ಈ ಒಳ ಜಗಳ ಹಚ್ಚಿ ತಾವು ತಮ್ಮ ಈ ಡಬ್ಬಿ ಏನಿದೆಯಲ್ಲ, ಏನದು ವಸೂಲಿ ಮಾಡುವಂತ ದಂಧೆ, ಅದು ನಿಲ್ಲಬಾರದು ಅಂತ ಹೇಳಿ ಈ ರೀತಿ ಡಿವೈಡ್ ಮಾಡ್ತಾ ಇದ್ದಾರೆ. ಇದು ಕೂಡ ಒಂದು ಮುಖ್ಯವಾದಂತಹ ಸಾಮ್ಯತೆ, ಎರಡರಲ್ಲೂ ಕೂಡ ಇರುವಂತಹ ಸಾಮ್ಯತೆ. ಲ್ಯಾಂಡ್ ಗ್ರಾಬಿಂಗ್. ಬ್ರಿಟಿಷರು ಯಾವತ್ತಿಗೂ ಕೂಡ ರೈತರಿಗೆ ಅವರ ಜಾಗೆಯನ್ನ ಅವರಿಗೆ ಬಿಟ್ಕೊಡಕ್ ತಯಾರಿದ್ದಿದ್ದಿಲ್ಲ. ಪ್ರತಿಯೊಂದಕ್ಕೂ ಕೂಡ ಟ್ಯಾಕ್ಸ್ ಹಾಕ್ತಿತ್ತು. ರಾಣಿ ಕಿತ್ತೂರು ಚೆನ್ನಮ್ಮ ಯಾಕೆ ಹೋರಾಟ ಪ್ರಾರಂಭ ಮಾಡಿದ್ರು, ಅಧ್ಯಯನ ಮಾಡಿ. ವೀರ ಸಂಗೊಳ್ಳಿ ರಾಯಣ್ಣ ಯಾಕೆ ತಿರುಗಿ ಬಿದ್ರು, ಅಧ್ಯಯನ ಮಾಡಿ. ಅಂದ್ರೆ ಅವರದೇ ರಾಜ್ಯ, ಅವರದೇ ಸ್ವಾಮ್ಯದಲ್ಲಿರುವಂತಹ ಜಮೀನಿನ ಮೇಲೆ ಟ್ಯಾಕ್ಸ್ ಅನ್ನ ಹಾಕಕ್ ಪ್ರಾರಂಭ ಮಾಡಿದ್ರು. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತ ಹೇಳಿ ಪ್ರಾರಂಭ ಮಾಡಿದ್ರು. ಅಂದ್ರೆ ನೆಕ್ಸ್ಟ್ ಪೂರ್ತಿಯಾಗಿ ಇಡೀ ಜಮೀನನ್ನ ಬ್ರಿಟಿಷರೇ ಆಳಬೇಕು, ಬ್ರಿಟಿಷರೇ ಟ್ಯಾಕ್ಸ್ ವಸೂಲಿ ಮಾಡಬೇಕು. ಅದರ ವಿರುದ್ಧ ತಿರುಗಿ ನಿಂತ ಕರ್ನಾಟಕದಲ್ಲಿ ಪ್ರಾರಂಭ ಆಗಿದ್ದು ವೀರ ಸಂಗೊಳ್ಳಿ ರಾಯಣ್ಣ ಮತ್ತು ಕಿತ್ತೂರು ಚೆನ್ನಮ್ಮ. ದಿ ಬೆಸ್ಟ್ ಎಕ್ಸಾಂಪಲ್. ಬಹುಶಃ ಇಡೀ ಜಗತ್ತಿನ ಇತಿಹಾಸದಲ್ಲಿ ನಾವು ಬರೀ ಸಂಗೊಳ್ಳಿ ರಾಯಣ್ಣರ ಬಗ್ಗೆ ನಾವು ಕೇಳಿದೀವಿ, ಪುತ್ಥಳಿ ಮಾಡಿದೀವಿ, ನಮಸ್ಕಾರ ಮಾಡ್ತೀವಿ. ಆದರೆ ಸಂಗೊಳ್ಳಿ ರಾಯಣ್ಣರ ಒಂದು ಬಹಳ ಸ್ಪೆಷಲ್ ಕ್ವಾಲಿಟಿ ಏನಂತ ಹೇಳಿದ್ರೆ, ಈ ಗೆರಿಲ್ಲಾ ಫೈಟರ್, ಅವರು ಅತಿ ದೊಡ್ಡ ಗೆರಿಲ್ಲಾ ಫೈಟರ್, ಇಡೀ ವಿಶ್ವ ಮೆಚ್ಚುವಂತದ್ದು. ನಾವು ಕರ್ನಾಟಕದವ್ರಿಗೆ ಗುರುತಿಸಿಲ್ಲ ಅದನ್ನ. ಗೆರಿಲ್ಲಾ ಫೈಟರ್ ಸಂಗೊಳ್ಳಿ ರಾಯಣ್ಣ ಅವರು ತುಂಬಾ ಭಯ ಬೀಳಿಸಿರ್ತಾರೆ, ಅವರಿಂದ ಬಹಳ ಭಯ ಬಿದ್ದಿರ್ತಾರೆ. ಅವ್ರಿಗೆ ಆಶ್ಚರ್ಯ ಆಗಿರ್ತದೆ, ಏನಿದು ಇಂಥ ಈ ನಂದಗಡದಲ್ಲಿ ಇರುವಂತಹ ಒಬ್ಬ ಸಂಗೊಳ್ಳಿ ಈ ರಾಯಣ್ಣ ಅನ್ನೋನು ಗೆರಿಲ್ಲಾ ಫೈಟ್ ಮಾಡ್ತಾ ಇದ್ದಾನೆ ನಮ್ಮ ವಿರುದ್ಧ ಅಂತ ಹೇಳಿ ಬಹಳ ತಲೆ ಕೆಡ್ಸ್ಕೊಂಡಿರ್ತಾರೆ. ಅವಾಗ ಅವ್ರನ್ನ ಮೋಸದಿಂದ ಹಿಡಿದುಕೊಟ್ಟಂತದ್ದು ಅದೇ ಊರಿನವರೇ. ಕೊನೆಗಾಲಕ್ಕೆ ನೇಣಗಂಬಕ್ಕೆ, ಸಂಗೊಳ್ಳಿ ರಾಯಣ್ಣರನ್ನ ನೇಣಗಂಬಕ್ಕೆ ಹಾಕೋಕ್ಕಿಂತ ಮುಂಚೆನೂ ಒಂದು ಆಫರ್ ಕೊಡ್ತಾರೆ ಅವ್ರಿಗೆ, ಕಾಂಪ್ರಮೈಸ್ ಆಗ್ಬಿಡು ರಾಯಣ್ಣ, ನೀನ್ ಕಾಂಪ್ರಮೈಸ್ ಆಗ್ಬಿಡು, ನೀನ್ ಎಷ್ಟು ಹೇಳ್ತೀರ ಅಷ್ಟು ಜಮೀನು ಕೊಡ್ತೀವಿ, ನಮ್ಮ ಸೇನೆಯಲ್ಲಿ ಸೇನಾಧಿಕಾರಿ ಹುದ್ದೆಯನ್ನ ಕೊಡ್ತೀವಿ ಅಂತ ಹೇಳ್ತಾರೆ. ಆದ್ರೆ ಸಂಗೊಳ್ಳಿ ರಾಯಣ್ಣ ಹೇಳ್ತಾರೆ, ಅದೆಲ್ಲ ಬೇಕಾಗಿಲ್ಲ ನನಗೆ, ನೀವು ನನ್ನ ನೇಣಗಂಬಕ್ಕೆ ಏರಿಸ್ತೀರಲ್ಲ, ಎಲ್ಲಿ ಏರಿಸ್ಬೇಕು ಅನ್ನೋದು ಹೇಳ್ತೀನಿ, ಆ ಜಾಗದಲ್ಲೇ ನನಗೆ ನೇಣಗಂಬಕ್ಕೆ ಏರಿಸಿ ಅಂತ ಹೇಳ್ತಾರೆ. ಏನಂತ ಹೇಳಿದ್ರೆ ಅವ್ರ ಇಚ್ಛೆ, ರಾಯಣ್ಣರ ಇಚ್ಛೆ ಏನಂತ ಹೇಳಿದ್ರೆ, ಕಿತ್ತೂರು ರಾಣಿ ಚೆನ್ನಮ್ಮ ನನ್ನ ಒಡತಿ, ನಾನು ನಿಷ್ಠೆಯಂತ್ರ ಇರುವನು. ನಾನು ಪ್ರತಿದಿನ ಕುದುರೆ ಮೇಲೆ ಆ ಕಿತ್ತೂರಿಗೆ ಕುದುರೆ ಮೇಲೆ ಹೋಗ್ತೀನಿ. ನಾನು ಆ ಕಿತ್ತೂರಿಗೆ ಹೋಗುವಂತಹ ರಸ್ತೆಯ ಪಕ್ಕದಲ್ಲಿರುವಂತಹ ಆಲದ ಮರಕ್ಕೆ ನನ್ನ ನೇಣಗಂಬಕ್ಕೆ ಏರಿಸಿ, ನನ್ನನ್ನು ನೇಣಿಗೆ ಏರಿಸಿ ಅಂತ ಹೇಳಿದ್ದು ಸಂಗೊಳ್ಳಿ ರಾಯಣ್ಣ ಅವರು. ಕಾಂಪ್ರಮೈಸ್ ಆಗಲಿಲ್ಲ. ಅದೇ ರೀತಿ ರಾಣಿ ಕಿತ್ತೂರು ಚೆನ್ನಮ್ಮನು ಕೂಡ ಯಾವತ್ತಿಗೂ ಕೂಡ ಕಾಂಪ್ರಮೈಸ್ ಆಗಲಿಲ್ಲ. ಅದು ಸ್ವಾತಂತ್ರ್ಯ ಹೋರಾಟದ ಒಂದು ಕಿಚ್ಚು. ಆನಂತರ ಅಂದ್ರೆ ಈ ಯಾವ ವಿಷಯಕ್ಕೆ ಹೇಳ್ತಾ ಇದ್ನಂದ್ರೆ ನಿಮಗೆ ಒಂದೊಂದ್ಸರಿ ಮರೆತು ಹೋಗ್ಬಿಡ್ತದೆ. ಈ ಲ್ಯಾಂಡ್ ಗ್ರಾಬಿಂಗ್, ಅವರು ಭೂಮಿ ಮೇಲೆ ಹಿಡಿತವನ್ನ ಪೂರ್ತಿ ಇಡೀ ಬ್ರಿಟಿಷ್ ಸಾಮ್ರಾಜ್ಯದ ಒಂದು ಮೂಲ ಉದ್ದೇಶ ಇರುವುದೇ ಆ
ಲ್ಯಾಂಡ್ ಭೂಮಿಯ ಮೇಲೆ ಹಿಡಿತ. ಇವರು ಕೂಡ ಧರ್ಮೋದ್ಯಮಗಳು. ನೀವು ಆ ಧರ್ಮಸ್ಥಳ, ಬೆಳ್ತಂಗಡಿ, ಉಜಿರೆ, ಆಸುಪಾಸು ಮತ್ತು ಇಡೀ ಕರ್ನಾಟಕದ ಅನೇಕ ಭಾಗಗಳಲ್ಲಿ ನೋಡಿ, ಯಾವತ್ತಿಗೂ ಕೂಡ ಭೂಮಿಯನ್ನ ಕಬಳಿಸುವುದು. ಇವರ ಮೇಲೆ 346 ಪ್ರಕರಣಗಳು ದಾಖಲಾಗಿದೆ. ಭೂಮಿ ಕಬಳಿಕೆ, ಅದಕ್ಕೆ ಸಂಬಂಧಪಟ್ಟ ಫ್ರಾಡ್, ಫೋರ್ಜರಿ, 420 ರಿಲೇಟೆಡ್ ಏನೇ ಇರ್ಬೋದು, 346 ವಿವಿಧ ಪ್ರಕರಣಗಳು ದಾಖಲಾಗಿದೆ. ದಲಿತರ ಭೂಮಿಯನ್ನ ಯಾವ ರೀತಿ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಇವತ್ತಿಗೂ ಕೂಡ ಬೇಕಾದ್ರೆ ನಾವು ತೋರಿಸ್ತೀವಿ ನಿಮಗೆ. ಯಾರು ನಾಗರಿಕ ಸೇವಾ ಟ್ರಸ್ಟ್ನವರು ಎಲ್ಲಾ ದಾಖಲೆಗಳನ್ನು ಕೂಡ ಅವರು ಬಿಡುಗಡೆ ಮಾಡಿದ್ದಾರೆ. RTCಯಲ್ಲಿ ಆ ದಲಿತರ ಹೆಸರೇ ಇದೆ ಇವತ್ತಿಗೂ ಕೂಡ, ಅದರ ಕಬ್ಜಾದಲ್ಲಿರೋರು ಇವರು. ಪೆಟ್ರೋಲ್ ಬಂಕ್ ಬಂತು SC ಕೋಟಾದಲ್ಲಿ, MB ಕರಿಯ ಅವ್ರಿಗೆ ಕೊಡ್ಲೇ ಇಲ್ಲ. ಇವರೇ ಕಲ್ಲೇರಿ ಪೆಟ್ರೋಲ್ ಬಂಕ್ ಅಂತ ಇದೆಯಲ್ಲ, ಧರ್ಮಸ್ಥಳಕ್ಕೆ ಹೋಗೋಕ್ಕಿಂತ ಮುಂಚೆ ಒಂದು ಪೆಟ್ರೋಲ್ ಬಂಕ್ ಸಿಗ್ತದೆ, ಅದನ್ನ ಇವ್ರು ಕಬಳಿಸ್ಕೊಂಡ್ರು. ಅವ್ರ ಹೆಸರಿನಲ್ಲಿ ಇದ್ದದ್ದನ್ನ ಅವ್ರ ಕಡೆ ಅಂತ ಒಂದು ಪವರ್ ಆಫ್ ಅಟಾರ್ನಿ ತಗೊಂಡು ಒಂದು ಅವ್ರು ಹೇಳ್ದೇನೆ ಒಂದು ಸೈನ್ ಮಾಡಿಸ್ಕೊಂಡು ಇವ್ರು ಕಬಳಿಕೆ ಮಾಡಿಕೊಂಡ್ರು. ಮಲೆಕುಡಿಯ ಜನಾಂಗದವರಿಗೆ ಎತ್ತಂಗಡಿ ಮಾಡಿದ್ರು. ಎಷ್ಟು ಬರ್ಬರವಾಗಿ, ಎಷ್ಟು ಅಮಾನುಷವಾಗಿ ಅವ್ರನ್ನ ಎತ್ತಂಗಡಿ ಮಾಡಿದ್ರೆ ಅಂದ್ರೆ ಬಂದು ಪೂರ್ತಿ ಇವರೇ ಬಂದು ಒಂದು 100-150 ಜನ ಗುಂಡಾಗಳು ಬಂದು ಅವರ ಮನೆಗೆಲ್ಲ ಧ್ವಂಸ ಮಾಡಿ ನಾಯಿ ಮರಿಗಳನ್ನು ಕೂಡ ಕಟ್ಟಿ, ನಾಯಿ ಮರಿಗಳ ಕೈಕಾಲ ಪೂರ್ತಿ ಕಟ್ಟಿ ಹಾಕಿ ಚೀಲದಲ್ಲಿ ಹಾಕೊಂಡು ತಗೊಂಡು ಹೋಗ್ರಿ ಅಂತೇಳಿ ಒಂದೇ ದಿನದಲ್ಲಿ 1 ಗಂಟೆಯಲ್ಲಿ ಎಲ್ಲರನ್ನು ಒಕ್ಕಲೆಬ್ಬಿಸ್ಬಿಟ್ರು. ಅಂದ್ರೆ ಯಾರು ಕೂಡ ಅಲ್ಲಿ ಸ್ವಾವಲಂಬನೆಯ ಜೀವನ ಮಾಡಬಾರದು. ಅವರ ಸುತ್ತಮುತ್ತಲು ಎರಡು ಕೂಡ ಸಾಮ್ಯತೆ, ಬ್ರಿಟಿಷರಿಗೆ ಮತ್ತು ಇವರಿಗೆ ಇರುವಂತ ಸಾಮ್ಯತೆ. ಆನಂತರ ಒಂದು ನನಗೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಮಾತಾಡಬೇಕಾದ್ರೆ ಈ ಚಂದ್ರಶೇಖರ್ ಆಜಾದ್ ಹೇಳಿದ್ದು ನೆನಪಾಗ್ತದೆ. ಆಲ್ಫ್ರೆಡ್ ಪಾರ್ಕ್ನಲ್ಲಿ ಬ್ರಿಟಿಷರು ಉತ್ತರ ಪ್ರದೇಶ್ ಆಲ್ಫ್ರೆಡ್ ಪಾರ್ಕ್ನಲ್ಲಿ ಗುಂಡಿನ ದಾಳಿ ನಡೀತಾ ಇರ್ತದೆ. ಚಂದ್ರಶೇಖರ್ ಆಜಾದ್ ಇಲ್ಲಿದ್ದಾನಂತ ಹೇಳಿ ಅವರ ಸಹವರ್ತಿನೇ ಮೋಸ ಮಾಡ್ತಾರೆ. ಚಂದ್ರಶೇಖರ್ ಆಜಾದ್ ಅವ್ರಿಗೂ ಒನ್ಸ್ ಅಗೇನ್ ಅವ್ರ ಜೊತೆಗಿದ್ದಂಥವ್ರೆ ತಿವಾರಿ ಅಂತೇಳಿ ಮಾಹಿತಿ ಕೊಡ್ತಾರೆ. ಸಡನ್ ಆಗಿ ಆಲ್ಫ್ರೆಡ್ ಪಾರ್ಕ್ ಅನ್ನು ಸುತ್ತುವರಿತಾರೆ. ಒಂದು ಕಡೆ ನಿರಂತರವಾಗಿ ಅವರು 303 ರೈಫಲ್ ನಿಂತ ಗುಂಡು ಹಾರಿಸ್ತಾ ಇರ್ತಾರೆ ಬ್ರಿಟಿಷರು ಪೂರ್ತಿ ಸುತ್ತುವರೆದು. ಇವರು ಕೂಡ ಇವರು ಪಿಸ್ತೂಲಿಂದ, ನಾಡ ಪಿಸ್ತೂಲಿಂದ ಫೈರಿಂಗ್ ಮಾಡ್ತಿರ್ತಾರೆ. ಅವಾಗ ಒಂದು ಕೊನೆಯದಾಗಿ ಒಂದು ಮಾತು ಹೇಳ್ತಾರೆ ಚಂದ್ರಶೇಖರ್ ಆಜಾದ್. ಏನಂತ ಹೇಳಿದ್ರೆ, ಅಲ್ಲಿ ಫೈರಿಂಗ್ ಮಾಡ್ತಾ ಇರೋರು ಯಾರು ಬ್ರಿಟಿಷರ್ ಅಲ್ಲ, ಬ್ರಿಟಿಷ್ ಪೊಲೀಸರು, ಇಂಡಿಯನ್ ರಿಕ್ರೂಟ್ಸ್ ಅವರೆಲ್ಲರೂ ಕೂಡ ಭಾರತೀಯರೇ, ಅದೇ ಉತ್ತರ ಪ್ರದೇಶದವರೇ, ಭಾರತೀಯರೇ. ಅವ್ರಿಗೆ ಚಂದ್ರಶೇಖರ್ ಆಜಾದ್ ಕೊನೆಯದಾಗಿ ಹೇಳ್ತಾರೆ, ಅರೆ ನನ್ನ ಮೇಲೆ ಯಾಕೆ ನೀವು ಫೈರಿಂಗ್ ಮಾಡ್ತಾ ಇದ್ದೀರಿ? ನಾವು ಹೋರಾಟ ಮಾಡ್ತಾ ಇರೋದು, ನಾವು ಕ್ರಾಂತಿಕಾರಿಗಳು, ನಾವು ಹೋರಾಟ ಮಾಡ್ತಾ ಇರೋದು ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗಲಿ. ಸ್ವಾತಂತ್ರ್ಯ ಸಿಕ್ಕರೆ ನೀವು ಕೂಡ ಸ್ವತಂತ್ರರಾಗ್ತೀರಿ. ನನ್ನ ಮೇಲೆ ಯಾಕೆ ಫೈರಿಂಗ್ ಮಾಡ್ತಾ ಇದ್ದೀರಿ ಅಂತೇಳಿ ಕೂಗಿ ಹೇಳ್ತಾರೆ ಚಂದ್ರಶೇಖರ್ ಆಜಾದ್. ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಸಾಕಷ್ಟು ಸಾರಿ ಹೇಳಿದ್ದಾರೆ, ಪೊಲೀಸರಿಗೆ ಹೇಳಿದ್ದಾರೆ, ಅರೆ ನಮ್ಮ ಮೇಲೆ ಸುಖ ಸುಮ್ಮನೆ ಯಾಕೆ ಕೇಸ್ ಹಾಕ್ತಾ ಇದ್ದೀರಿ? ಯಾಕೆ ನಮ್ಮನ್ನ ಅರೆಸ್ಟ್ ಮಾಡಕ್ ಬರ್ತಾ ಇದ್ದೀರಿ? ಆನಂತರ ಟೀಕೆ ಮಾಡೋರ್ಗೂ ಕೂಡ ನಾವು ಪದೇ ಪದೇ ಹೇಳ್ತಾ ಇರ್ತೀವಿ, ನಮ್ಮನ್ನ ಈ ಫೇಸ್ಬುಕ್ ಇದರಲ್ಲಿ ಕಮೆಂಟ್ ಮಾಡಿ ಬೈತಾ ಇರ್ತಾರಲ್ಲ, ಕೆಟ್ಟದಾಗ ಬೈಯೋದು ಅಥವಾ ಈ ಯೂಟ್ಯೂಬ್ ನಲ್ಲಿ ಬೈತಾ ಇರ್ತಾರಲ್ಲ, ಅವರಿಗೇನು ಕೂಡ ನಿರಂತರವಾಗಿ ಹೇಳೋದು, ಈ ಹೋರಾಟ ಇರೋದು ಹೆಣ್ಮಕ್ಳಿಗೆ ಸ್ವಾಮಿ, ಹೆಣ್ಮಕ್ಳ ಸಲುವಾಗಿ ನಾವು ಮಾಡ್ತಾ ಇದೀವಲ್ಲ. ನಿಮ್ಮ ಪೊಲೀಸರಿಗೆ ನಿಮ್ಮ ಮನೆಯಲ್ಲೂ ಕೂಡ ಹೆಣ್ಮಕ್ಳಿದಾರಲ್ಲ, ಅವ್ರಿಗೂ ಆ ಪರಿಸ್ಥಿತಿ ಬರಬಾರ್ದಲ್ಲ, ಅದ್ರ ಸಲುವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅಂತ ಹೇಳಿ. ಆದರೆ ಇವ್ರು ಏನ್ ಮಾಡಿದ್ದಾರೆ, ಮಿಸ್ಟರ್ ಪರಮ ಪೂಜ್ಯ ವಿಶ್ವವಿಖ್ಯಾತ ಕುಟುಂಬದವರು ಅದೇ ಪೊಲೀಸರಿಗೆ ನಮ್ಮ ವಿರುದ್ಧ ಎತ್ತಿ ಕಟ್ಟಿಬಿಟ್ಟಿದ್ದಾರೆ, ಮಾಧ್ಯಮದವರಿಗೆ ನಮ್ಮ ವಿರುದ್ಧ ಎತ್ತಿ ಕಟ್ಟಿಬಿಟ್ಟಿದ್ದಾರೆ. ನಾವು ಆ ಮಾಧ್ಯಮಗಳಿಗೂ ಕೂಡ ದೊಡ್ಡ ದೊಡ್ಡ ಟಿವಿ ಚಾನೆಲ್ನವ್ರಿಗೂ ನಾವು ಹೇಳ್ತಾ ಇದೀವಿ, ಅರೆ ನೀವು ಕೂಡ ಹೆಣ್ಮಕ್ಳು, ನಿಮ್ಮ ಮನೆಯಲ್ಲೂ ಕೂಡ ಹೆಣ್ಮಕ್ಳಿದಾರಲ್ಲ, ಅದ್ರ ಸಲುವಾಗಿ ಇರುವಂತಹ ಹೋರಾಟ, ನಮ್ಮ ಮೇಲೆ ಯಾಕೆ ದಾಳಿ ಮಾಡ್ತೀರಿ ಅನ್ನೋ ಒಂದು ಮಾತನ್ನ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ನಿರಂತರವಾಗಿ ಹೇಳ್ತಾ ಇರ್ತಾರೆ. ಆದರೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಪೊಲೀಸ್ ವಿರೋಧಿ, ಮಹೇಶ್ ಶೆಟ್ಟಿ ತಿಮ್ರೋಡಿ ಮಾಧ್ಯಮ ವಿರೋಧಿ ಅಂತ ಬಿಂಬಿಸ್ತಾ ಇದ್ದಾರೆ. ಇದು ಎಲ್ಲರಿಗೂ ಕೂಡ ಅರ್ಥ ಆಗಬೇಕು. ಆನಂತರ ದೇಶದ್ರೋಹಿ ಪಟ್ಟ, ಬಹುಶಃ ನಿಮಗೆ ಗೊತ್ತಿರಬಹುದು, ನಾವು ಚಿಕ್ಕವರಿದ್ದಾಗಲೂ ಕೂಡ ಈ ಸ್ವಾತಂತ್ರ್ಯ ಸಂಗ್ರಾಮದ ಕ್ರಾಂತಿಕಾರಿಗಳನ್ನ ತುಂಬಾ ರೀಸೆಂಟ್ ಆಗಿ ಅವರನ್ನ ಸ್ವಾತಂತ್ರ್ಯ ಸಂಗ್ರಾಮದ ಕ್ರಾಂತಿಕಾರಿಗಳು ಅಂತ ಬಿಂಬಿಸಲಿಲ್ಲ. ಬ್ರಿಟಿಷರು ಅವ್ರನ್ನ ಟೆರರಿಸ್ಟ್ ಅಂತ ಬಿಂಬಿಸಿದ್ರು. ಸ್ವಾತಂತ್ರ್ಯ ನಂತರನೂ ಕೂಡ CBSE ಸಿಲೆಬಸ್ ನಲ್ಲಿ ಅವ್ರನ್ನ ಟೆರರಿಸ್ಟ್ ಅಂತಾನೆ ಬರ್ತಾ ಇತ್ತು. ಯಾರು ಸ್ವಾತಂತ್ರ್ಯದ ಬಗ್ಗೆಗಾಗಿ ಹೋರಾಟ ಮಾಡಿದ್ರು, ಬಲಿದಾನಗೈದ್ರು, ಅವರನ್ನ ಎಕ್ಸ್ಟ್ರೀಮ್ ಟೆರರಿಸ್ಟ್ ಅಂತಾನೆ ಬರಿತಾ ಇತ್ತು. ಇಲ್ಲಿ ಸೌಜನ್ಯ ಹೋರಾಟದಲ್ಲಿ ಇನ್ನೂ ಕೂಡ ಇರೋರಿಗೆ ದೇಶದ್ರೋಹಿ ಪಟ್ಟಕ್ಕೆ ಧರ್ಮ ವಿರೋಧಿ ಪಟ್ಟ. ಇವರು ಧರ್ಮ ವಿರೋಧಿಗಳು,
ದೇಶದ್ರೋಹಿಗಳು, ಇವರಿಗೆ ಚೈನಾದಿಂದ ಫಂಡ್ ಬರ್ತಾ ಇದೆ, ಅರಬ್ದಿಂದ ಫಂಡ್ ಬರ್ತಾ ಇದೆ, ಕೋಟ್ಯಾಂತರ ರೂಪಾಯಿ ಫಂಡ್ ಬರ್ತಾ ಇದೆ, ಕ್ರಿಶ್ಚಿಯನ್ ಮಿಷನರಿಯಿಂದ ಫಂಡ್ ಬರ್ತಾ ಇದೆ. ದೇಶದ್ರೋಹಿ ಪಟ್ಟ ಕಟ್ಟಿಬಿಡುದು. ಒಬ್ಬನು ಕೂಡ ಅದು ಯಾರಿಂತ ದುಡ್ಡು ಬಂತು ಎಷ್ಟು ಬಂತು ಹೇಳಕ್ ತಯಾರಿಲ್ಲ, ಯಾವನ್ನ ಅಂತ ಹೇಳಕ್ ತಯಾರಿಲ್ಲ, ಸುಮ್ಮನೆ ಒಂದು ಪಟ್ಟ ಕಟ್ಟಿಬಿಡೋದು. ಇದು ಕೂಡ ಒಂದು ಸಾಮ್ಯತೆ. ದೇಶ ತಕ್ಕನೆ ಅದು ಬಹಳ ಈಸಿ. ಯಾರಾದರೂ ರೈತರ ಪರವಾಗಿ ಹೋರಾಟ ಮಾಡಿದರೆ, ಕಾರ್ಮಿಕರ ಪರವಾಗಿ ಜೋರಾಗಿ ಹೋರಾಟ ಮಾಡಿದರೆ ದೇಶದ್ರೋಹಿ, ಅವರು ದೇಶದ್ರೋಹಿ ಆಗಿಬಿಡ್ತಾರೆ. ಅಂದ್ರೆ ಬ್ರಿಟಿಷ್ ಭಗತ್ ಸಿಂಗ್ ಹೇಳಿದ್ ಎಷ್ಟು ನಿಜ ನೋಡಿ. ತಾಯಿಗೆ ಬರೆದಂತ ಲೆಟರ್, ಪತ್ರ, ನೋಡಮ್ಮ ನನಗೆ ಭಯ ಇದೆ. ಭಗತ್ ಸಿಂಗ್ ಬರೆದಿದ್ರು, ಈ ಬಿಳಿಯರು ಬಿಟ್ಟು ಹೋದ ಕುರ್ಚಿಯ ಮೇಲೆ ಕಂದು ಅಧಿಕಾರಿಗಳು ಬಂದು ಕೂಡ್ತಾರಲ್ಲ, ನನಗದು ಭಯ ಅಂತ. ಅದು ಇವತ್ತು ನಿಜ ಆಗ್ತಾ ಇದೆ. ಆದರೆ ಒಂದು ಅಂದ್ರೆ ಇದು ನಾನು ಹೇಳಿದ್ದು ಸಾಮ್ಯತೆ, ಎರಡರ ನಡುವೆ ಬ್ರಿಟಿಷ್ ಸಾಮ್ರಾಜ್ಯಶಾಹಿ ಮತ್ತು ಧರ್ಮೋದ್ಯಮಿ ಶೋಷಣಾ ಸಾಮ್ರಾಜ್ಯದ ಎರಡರ ನಡುವೆ ಇರುವಂತಹ ಸಾಮ್ಯತೆ. ಆದರೆ ವ್ಯತ್ಯಾಸ ಏನು ಇಬ್ಬರ ನಡುವೆ ಇರಬೇಕಲ್ಲ, ಏನಾದರೂ ವ್ಯತ್ಯಾಸ ಇರಬೇಕಲ್ಲ. ಏನು ವ್ಯತ್ಯಾಸ ಅಂತ ಹೇಳಿದ್ರೆ, ಬ್ರಿಟಿಷರು ಹೇಳ್ಕೊಂಡ್ರವರು, ನಾವು ಸಾಮ್ರಾಜ್ಯಶಾಹಿಗಳು, ನಾವು ಸಾಮ್ರಾಜ್ಯ ವಿಸ್ತರಣೆ ಮಾಡುವಂತವರು, ನಾವು ಭಾರತದಲ್ಲಿಯ ಈ ಸಂಪತ್ತನ್ನ ನಮ್ಮ ದೇಶಕ್ಕೆ ಕೊಂಡು ಹೋಗ್ತೀವಿ ಅಂತ ಅನೇಕ ಸಾರಿ ಹೇಳಿದ್ದಾರೆ ಅವರು. ಆದರೆ ಈ ಶೋಷಣಾ ಸಾಮ್ರಾಜ್ಯಶಾಹಿಗಳು, ಮೀಟರ್ ಬಡ್ಡಿ ದಂಧೆಯ ಬಡ್ಡಿ ಪೂಜ್ಯರು, ಸಾಮ್ರಾಜ್ಯಶಾಹಿಗಳು ಅಂತ ಹೇಳಿಲ್ಲ. ಅವರು ನಾವು ಧರ್ಮವನ್ನ ರಕ್ಷಣೆ ಮಾಡ್ತೀವಿ, ಧರ್ಮ ಪಾಲಕರು, ನಾವು ಗ್ರಾಮವನ್ನ ಅಭಿವೃದ್ಧಿ ಮಾಡ್ತೀವಿ ಅಂಥೇಳಿ ಮಾಸ್ಕ್ ಹಾಕೊಂಡಿದ್ದಾರೆ. ಬ್ರಿಟಿಷರು ಯಾವತ್ತಿಗೂ ಕೂಡ ನಾವು ಧರ್ಮ ರಕ್ಷಕರು ಅಂತ ಹೇಳಿಲ್ಲ. ನಾವು ಧರ್ಮದ ಕಾಂಟ್ರಾಕ್ಟರ್, ಧರ್ಮದ ಅಧಿಕಾರಿಗಳು ಅಂತ ಹೇಳ್ಕೊಳ್ಳಿಲ್ಲ. ಅವರು ನಾವು ಸಾಮ್ರಾಜ್ಯಶಾಹಿಗಳೇ ಅಂತ ಹೇಳಿ ಗನ್ ಪಾಯಿಂಟ್ ಮೇಲೆ ಸಾಮ್ರಾಜ್ಯವನ್ನ ನಡೆಸಿದ್ರು. ಆದ್ರೆ ಇವರು ನಾವು ಶಾಂತಿ ದೂತರು, ನಾವು ಶಾಂತಿಯನ್ನ ಪಾಲಿಸ್ತೇವೆ, ನಾವು ಧರ್ಮವನ್ನ ಪಾಲಿಸ್ತೇವೆ. ಪಾಲಿಸೋದು ಒಂದೇ ಅಲ್ಲ, ಇನ್ನೊಬ್ಬರಿಗೆ ಹೇಳಕ್ ಕೊಟ್ರು, ಮಂಜುನಾಥ ಸ್ವಾಮಿನ ಪೂಜೆ ಮಾಡಿ. ಅವರೇ ಪೂಜೆ ಮಾಡಲಿಲ್ಲ, ಅವರೇ ಅವ್ರ ಮನೆಯಲ್ಲಿ ಇಟ್ಟು ಪೂಜೆ ಮಾಡಲಿಲ್ಲ, ವ್ಯಾಪಾರಕ್ಕೆ ಇಟ್ಕೊಂಡ್ಬಿಟ್ರು. ಅಂದ್ರೆ ಇದು ಎರಡರ ನಡುವೆ ಇರುವಂತಹ ಒಂದು ವ್ಯತ್ಯಾಸ. ಅಂದ್ರೆ ಗೋಮುಖವನ್ನ ಇಟ್ಕೊಂಡು ಅದು ನಮಗೆ ಕಷ್ಟ ಆಗ್ತಾ ಇದೆ. ಯಾಕೆ ಇಷ್ಟೊಂದು ಕೊಲೆಗಳು ನಡೆದರೂ ಕೂಡ, ಅತ್ಯಾಚಾರ ನಡೆದರೂ ಕೂಡ, ನಿರಂತರ ಲೂಟಿ, ಕರ್ನಾಟಕ ಲೂಟ್ ಮಾರ್ ನಡೆದರೂ ಕೂಡ ಯಾಕೆ ಜನಕ್ಕೆ ಒಂದು ಭ್ರಮ ನಿರಸನಾಗಿದ್ರು ಅಂತ ಹೇಳಿದ್ರೆ, ಇವರು ನಾವು ಸಾಮ್ರಾಜ್ಯಶಾಹಿಗಳು, ನಾವು ಆಸ್ತಿ ಮಾಡಬೇಕು, ಕಬಳಿಕೆ ಮಾಡೋರು ಅಂತ ಹೇಳಿಲ್ಲ. ನಾವು ಏನೋ ಡಾನ್, ನಾವು ಭೂಗತ ಅಂಡರ್ ವರ್ಲ್ಡ್ ಡಾನ್ ಅಂತ ಯಾವತ್ತಿಗೂ ಹೇಳಿಲ್ಲ. ಇವ್ರು ಏನ್ ಹೇಳ್ಕೊಂಡು ಬಂದ್ರು, ಹಿಂದೂಗಳಿಗೆ ಹಿಂದೂಗಳ ದೇವಸ್ಥಾನವನ್ನೇ ಮುಂದಿಟ್ಟು, ಆರಾಧ್ಯ ದೈವ ಮಂಜುನಾಥ ಸ್ವಾಮಿಯನ್ನೇ ಮುಂದಿಟ್ಟು ವಸೂಲಿ ಮಾಡಿದ್ರು, ಅತ್ಯಾಚಾರ ಮಾಡಿದ್ರು, ಕೊಲೆ ಮಾಡಿದ್ರು. ಹೀಗಾಗಿ ಇದರ ವಿರುದ್ಧ ಧ್ವನಿ ಎತ್ತುವುದು ಕಷ್ಟ ಆಯಿತು. ಹೀಗಾಗಿ ಸೌಜನ್ಯ ಪರ ಹೋರಾಟಗಾರರಿಗೆ ಇವತ್ತಿಗೂ ಕೂಡ ಅಡೆತಡೆಗಳು ಬರ್ತಾ ಇದೆ. ಇದನ್ನ ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಇದನ್ನು ಯಾಕೆ ಇಷ್ಟೊಂದು ಇವತ್ತು ವಿಸ್ತೃತವಾಗಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವತ್ತಿನ ಯುವಕರು ಕೂಡ ಇದರ ಅರ್ಥ, ನಾನೇನ ದೊಡ್ಡ ವ್ಯಕ್ತಿ ಅಂತ ದಯವಿಟ್ಟು ನಮ್ಮನ್ನು ಭಾವಿಸಬೇಡಿ. ದೊಡ್ಡ ತಪ್ಪಾಗುವುದೇ ಅಲ್ಲೇ ಜನರಿಂದ. ಈ ತರ ಮಾತಾಡ್ಬಿಟ್ರೆ ನೀವು ನಮ್ಮನ್ನು ದೊಡ್ಡ ಐಕಾನ್ ಅಂತ ಮಾಡಿಬಿಡ್ತೀರಿ. ವಿ ಆರ್ ನಾಟ್ ಎಟ್ ಆಲ್ ಎನ್ ಐಕಾನ್. ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಜ್ಞಾನ ಇರಲಿ. ಇವತ್ತೇನಾಗಿದೆ, ದೇಶಭಕ್ತಿ ಬಗ್ಗೆ ಭಾಷಣ ಮಾಡೋದು ಒಂದು ಇವೆಂಟ್ ಆಗಿಬಿಟ್ಟಿದೆ. ಕೆಲವೊಬ್ಬರು ಇದನ್ನ ಇವೆಂಟ್ ಮಾಡ್ಕೊಂಡು ಬಿಟ್ಟಿದ್ದಾರೆ. ದೇಶಭಕ್ತಿ ಭಾಷಣ ಮಾಡೋದಕ್ಕೆ 1 ಲಕ್ಷ ರೂಪಾಯಿ ತಗೋತಾರೆ. ಅದರಲ್ಲಿ ಇಲೆಕ್ಷನ್ ಟೈಮ್ ಬಂದಾಗ ಆ ಇಲೆಕ್ಷನ್ ಕ್ಯಾಂಡಿಡೇಟ್ ಕಡೆಯಿಂದ 5 ರಿಂದ 10 ಲಕ್ಷದ ರೂಪಾಯಿವರೆಗೂ ಕೂಡ ವಸೂಲಿ ಮಾಡಿದಂತಹ ಉದಾಹರಣೆ, ಜ್ವಲಂತ ಉದಾಹರಣೆ ಇದೆ. ದೇಶಭಕ್ತಿ ಅಂದ್ರೆ ಭಾಷಣ ಅಲ್ಲ. ದೇಶಭಕ್ತಿ ಅಂತ ಹೇಳಿದ್ರೆ ಮೈಕ್ನಲ್ಲಿ ನಿಂತ್ಕೊಂಡು ಒದರುವುದಲ್ಲ. ದೇಶಭಕ್ತಿ ಅಂದ್ರೆ ಇಟ್ ಇಸ್ ಅ ಪ್ರಾಕ್ಟೀಸ್, ಇಟ್ಸ್ ಅನ್ ಆಟಿಟ್ಯೂಡ್. ಕಾರ್ಯರೂಪಕ್ಕೆ ತರೋದು. ದೇಶಭಕ್ತಿ ಅಂದ ತಕ್ಷಣ ದೇಶದ ಬಾರ್ಡರ್ಗೆ ಹೋಗಿನೇ ನಾವು ಹೊಡೆದಾಡಬೇಕು ಅಂತ ಅಲ್ಲ. ದೇಶದ ಒಳಗೆ ಇರುವಂತಹ ಆಂತರಿಕ ಸಮಸ್ಯೆಯ ಬಗ್ಗೆನೂ ಕೂಡ ಮಾತನಾಡೋದು, ಧ್ವನಿ ಎತ್ತೋದು ಕೂಡ ಒಂದು ದೇಶಭಕ್ತಿನೇ. ರಸ್ತೆಯಲ್ಲಿ ಒಂದು ಬಾಳೆಹಣ್ಣಿನ ಸಿಪ್ಪೆ ಎತ್ತಿ ಒಗೆದು ಕೂಡ ಇಟ್ಸ್ ಅ ಪಾರ್ಟ್ ಆಫ್ ಸೋಷಿಯಲ್ ಕನ್ಸರ್ನ್. ಆದ್ರೆ ಇವತ್ತೇನಾಗಿದೆ ಅಂತ ಹೇಳಿದ್ರೆ, ಒಬ್ಬ ಮಹಾನ್ ವ್ಯಕ್ತಿ ಇದ್ರು ನಮ್ಮ ರಾಜ್ಯದಲ್ಲಿ, ರಾಜೀವ್ ದೀಕ್ಷಿತ್ ಅಂತ ಹೇಳಿ. ನಾನು ಅವರ ದೊಡ್ಡ ಫಾಲೋವರ್ ಆಗಿದೆ. ರಾಜೀವ್ ದೀಕ್ಷಿತ್ ಸ್ವದೇಶಿ ಆಂದೋಲನ, ಆಜಾದಿ ಬಚಾವ್ ಆಂದೋಲನದ ಹರಿಕಾರರು. ಬರೀ ಕರ್ನಾಟಕ ಅಲ್ಲ, ಇಡೀ ದೇಶಾದ್ಯಂತ ಆಜಾದಿ ಬಚಾವ್ ಆಂದೋಲನ. ಆದರೆ ಕೊನೆ ಗಳಿಗೆಯಲ್ಲಿ ಅವರು ಬರಲೇ ಇಲ್ಲ. ಯಾಕಂತ ಹೇಳಿದ್ರೆ, ಅವ್ರ ಜೊತೆಗೆ ಇದ್ದಂಥವ, ಅವ್ರ ಜೊತೆಗೇನೆ ಅನುಯಾಯಿ ಅಂತ ಇದ್ದಂಥವರು ಮೋಸ ಮಾಡಿಬಿಟ್ರು. ಅವ್ರಿಗೆ ಎಷ್ಟೋ ಒಂದು ದುಡ್ಡು ಪಾವತಿಸಬೇಕಾಗಿತ್ತು. ಅವರು ಕೊಟ್ಟಂತಹ ಖಾದಿ ಸಾಮಗ್ರಿಗಳಿಗೆ ದುಡ್ಡು ಮರುಪಾವತಿ ಆಗಲಿಲ್ಲ.
ಅನೇಕ ಮಿಸ್ಅಪ್ರೋಪ್ರಿಯೇಷನ್ ನಡೀತು. ನನ್ನ ಜೊತೆಗಿದ್ದವರೇ ನನಗೆ ಇದನ್ನು ಮಾಡಿದ್ರು ಗಿರೀಶ್ ಜಿ ಅಂತ. ನನಗೆ ಕೊನೆ ಅವರು ತೀರ್ಕೊಳ್ಳೋಕ್ಕಿಂತ ಸ್ವಲ್ಪ ದಿನದ ಹಿಂದೆ ನಾನು ಮಾತಾಡ್ತಾ ಇದ್ದೆ, ನನಗೆ ತುಂಬಾ ಮೋಸ ಆಯಿತು ಅಂತೇಳಿ. ಆ ವ್ಯಕ್ತಿ ಹೆಸರು ಹೇಳೋ ಅವಶ್ಯಕತೆ ಇಲ್ಲ, ಆದರೆ ಯಾರು ಮಾಡಿದ್ರು ಅದರ ಹೇಳೋ ಅವಶ್ಯಕತೆ ಇಲ್ಲ. ಆದರೆ ಈ ದೇಶಭಕ್ತಿ ಅನ್ನೋದು ಇದೆಯಲ್ಲ, ಇದು ಭಾಷಣ ಅಲ್ಲ. ಒಂದು ದೇಶಭಕ್ತಿ ಭಾಷಣ ಮಾಡೋದಕ್ಕೆ 1 ಲಕ್ಷ, 50,000, ಇಲೆಕ್ಷನ್ ಬಂದಾಗ 5 ಲಕ್ಷ, 10 ಲಕ್ಷ, ಇದನ್ನ ಜನಗಳು ಅರ್ಥ ಮಾಡ್ಕೋಬೇಕು. ದೇಶಭಕ್ತಿ ಅಂತ ಹೇಳಿದ್ರೆ ಅದೊಂದು ಪಾಲನೆ, ಮಾತು ಅಲ್ಲ, ಭಾಷಣ ಅಲ್ಲ. ಇಟ್ ಇಸ್ ನಾಟ್ ಅ ಕಮರ್ಷಿಯಲ್ ಇವೆಂಟ್. ಅದೇನಾಗ್ಬಿಟ್ಟಿದೆ, ಒಂದು ಕಮರ್ಷಿಯಲ್ ಇವೆಂಟ್ ಆಗಿಬಿಟ್ಟಿದೆ ಈಗ. ಅದು ಆಗಬಾರ್ದು. ಪ್ರತಿಯೊಬ್ಬರು ಇರ್ತಾರೆ, ಯಾರೋ ಭಾಷಣ ಮಾಡಿದ್ಕೊಳ್ಳಿ ಅದನ್ನು ಕೇಳ್ಕೊಂಡು ನಾವು ದೇಶಭಕ್ತರಾಗುವ ಅವಶ್ಯಕತೆ ಇಲ್ಲ. ಭಾರತದಲ್ಲಿ ಎಲ್ಲರೂ ಕೂಡ ದೇಶಭಕ್ತರೇ. ಯಾವನೋ ಒಬ್ಬನು ಭಾಷಣ ಮಾಡಿದ ಅಂತ ಹೇಳಿ ಅದನ್ನ ಇಟ್ಕೊಂಡು ಏನೋ ನಾವು ದೇಶಭಕ್ತರಾಗುವಂತ ಅವಶ್ಯಕತೆ ಇಲ್ಲ. ಪ್ರತಿಯೊಬ್ಬರು ಕೂಡ ಎವ್ರಿ ಒನ್ ಇಸ್ ಅ ಪ್ಯಾಟ್ರಿಯಾಟ್. ಈಗ ಒಂದಿಷ್ಟು ಜನರನ್ನ ಈ ಕಾಮಿಡಿ ಪೀಸ್ಗಳನ್ನ ಮುಂದಿಟ್ಟು ಅಡ್ಡಗಾಲ ಹಾಕಕ್ ನೋಡ್ತಾ ಇದ್ದಾರೆ. ಯಾವ ಮಾತನ್ನ ಅವರದೇ ಭಾಷೆಯಲ್ಲಿ ನಾನು ಹೇಳ್ತಾ ಇದ್ದೀನಿ. ಏನು ವೀರ್ ಸಾವರ್ಕರ್ ಅವರು ಹೇಳಿದ್ರಲ್ಲ, ನೀವು ನಮ್ಮ ಜೊತೆಗೆ ಬಂದರೆ ನಿಮ್ಮ ಜೊತೆಗೆ, ಬರಲಿಲ್ಲ ಅಂದ್ರೆ ನಿಮ್ಮನ್ನು ಬಿಟ್ಟು, ಅಡ್ಡ ಬಂದರೆ ನಿಮ್ಮನ್ನು ಅಡ್ಡಡ್ಡ ಮಲಗಿಸಿ ನಾವು ಸ್ವಾತಂತ್ರ್ಯ ತಗೊಳ್ತೀವಿ ಅಂತ ಹೇಳಿ. ಈ ಕಾಮಿಡಿ ಪೀಸ್ಗಳು ಏನೇನು ಹೇಳ್ತಾ ಇದಾರಲ್ಲ, ಏನೇನೋ ಜನರ ದಾರಿ ತಪ್ಪಿಸ್ತಾ ಇದಾರಲ್ಲ, ಅವ್ರಿಗೆ ಒಂದು ಮೈನಸ್ ಮಾಡ್ತಾ ಇದ್ದೀನಿ ನಾನು. ಯಾರದಕ್ಕೆ ಹೇಳ್ತಾ ಇದ್ದೀನಿ, ವೀರ್ ಸಾವರ್ಕರ್ ಅಂತ ಹೇಳಿದ್ರೆ ಪದೇ ಪದೇ ವೀರ್ ಸಾವರ್ಕರ್ನ ಅವ್ರವ್ರ ಅಂಗಡಿಗಳಿಗೆ ಇವತ್ತೇನಾಗ್ಬಿಟ್ಟಿದೆ, ವೀರ್ ಸಾವರ್ಕರ್ ಅವ್ರ ಬಗ್ಗೆ ನಾವು ಮಾತಾಡಿದ್ರು ಕೂಡ ನಮ್ಮ ಒಂದು ವರ್ಗಕ್ಕೆ ಸೇರಿಸ್ತಾರೆ. ಗಾಂಧೀಜಿ ಬಗ್ಗೆ ಮಾತಾಡಿದ್ರೆ ಇನ್ನೊಂದು ವರ್ಗಕ್ಕೆ ಸೇರಿಸ್ತಾರೆ. ಆನಂತರ ಸುಭಾಷ್ ಚಂದ್ರ ಬೋಸ್ ಅವ್ರ ಬಗ್ಗೆನೂ ಮಾತಾಡಬಾರ್ದು, ಭಗತ್ ಸಿಂಗ್ ಬಗ್ಗೆ ಮಾತಾಡಿದ್ರೆ ಕಮ್ಯುನಿಸ್ಟರ್ ಅಂತ ಹೇಳ್ತಾರೆ. ಸೊ ಯಾರ ಬಗ್ಗೆನೂ ಎಲ್ಲರೂ ಕೂಡ ಅವ್ರವ್ರ ಅಂಗಡಿಗೆ ಏನೇನು ಬೇಕೋ ಅದನ್ನ ಸೇಲಿಂಗ್ ಮಾಡಿಬಿಟ್ಟಿದ್ದಾರೆ. ಬಾಬು ಕೃಷ್ಣಮೂರ್ತಿ ಅವರು ಬರೆದಂತ ಭಗತ್ ಸಿಂಗ್ ಪುಸ್ತಕಗಳನ್ನು ಅದನ್ನು ಓದಿ ನೀವು. ಆನಂತರ ನೇತಾಜಿ ನಿಗೂಢ ಕಣ್ಮರೆಯ ಸುತ್ತ, ದಯವಿಟ್ಟು ಅದನ್ನು ಓದಬೇಕು. ಆನಂತರ ಫ್ರೀಡಮ್ ಎಟ್ ಮಿಡ್ ನೈಟ್ ಪುಸ್ತಕವನ್ನು ಓದಿ. ಇಂಥ ಅನೇಕ ಪುಸ್ತಕಗಳನ್ನು ಓದಿ ಒಂದು ತೀರ್ಮಾನಕ್ಕೆ ಬನ್ನಿ. ಇಲೆಕ್ಷನ್ ಟೈಮಿಗೆ ಬಂದಾಗ ಯಾವನೋ ಏನೋ ಎರಡು ಕಡೆಯಿಂದ ತಪ್ಪು ನಡೆದಿದೆ, ಒಂದೇ ಅಲ್ಲ ಎರಡು. ಈ ಲೆಫ್ಟ್, ಈ ಏನಂತಾರೆ ಲೆಫ್ಟ್ ರೈಟ್ ಸೆಂಟ್ರಲ್, ಎಲ್ಲರ ಕಡೆ ಅಂತನೂ ಕೂಡ ತಪ್ಪು ನಡೆದಿದೆ. ಎಲ್ಲರೂ ಕೂಡ ಅವ್ರ ಅಂಗಡಿಯಲ್ಲಿ ಯಾರ್ಯಾರು ನೀಡಬೇಕು, ಕೆಲವೊಬ್ಬರು ಸಾವರ್ಕರ್ ಅವ್ರನ್ನ ಇಡ್ತಾರೆ, ಇನ್ ಕೆಲವೊಬ್ರು ಟಿಪ್ಪು ಸುಲ್ತಾನ್ ಅವ್ರನ್ನ ಇಡ್ತಾರೆ. ಇಬ್ಬರನ್ನು ಯಾರು ಅರ್ಥ ಮಾಡ್ಕೊಂಡಿಲ್ಲ. ಗಾಂಧೀಜಿ ಅವ್ರನ್ನು ಕೂಡ ಅರ್ಥ ಮಾಡ್ಕೊಳ್ಳೋದಿಲ್ಲ. ಅದಕ್ಕೆ ನಾನು ಹೇಳೋದು, ದಯವಿಟ್ಟು ಪುಸ್ತಕಗಳನ್ನು ಓದಿ. ಯಾವನೋ ಒಬ್ಬನು ದೇಶಭಕ್ತಿ ಭಾಷಣ ಮಾಡಿದ ತಕ್ಷಣನೇ ಅದನ್ನು ಕೇಳ್ಕೊಂಡು ಮರಳಾಗೋದು ಬೇಡ. ನಿಮ್ಮದೇ ಆದಂತಹ ಒಂದು ನಿರ್ಧಾರವನ್ನು ತಗೊಳ್ಳಿ. ಆದರೆ ಇತಿಹಾಸಕ್ಕೇ ಬಿಟ್ಟು ಬಿಡ್ಬೇಕು ನಾವು ಅದನ್ನ. ನಾವು SL ಭೈರಪ್ಪನವನು ಅವ್ರನ್ನೂ ಓದಬೇಕು, ಮತ್ತೆ ದೇವನೂರ್ ಮಹಾದೇವ ಅವ್ರನ್ನು ಕೂಡ ಓದಬೇಕು, ಅರ್ಥ ಮಾಡ್ಕೋಬೇಕು. ಅವ್ರನ್ನ ಟೀಕೆ ಮಾಡುವಷ್ಟು ದೊಡ್ಡ ಮಟ್ಟಕ್ಕೆ ನಾನಂತೂ ಬೆಳೆದಿಲ್ಲ. ಆದರೆ ಅರ್ಥ ಮಾಡ್ಕೋಬೇಕಿಷ್ಟೇ. ವಿನಾಕಾರಣ ಆ ಜಗಳ ಈ ಜಗಳ ಅನ್ನೋಕ್ಕಿಂತ ಈಗಿನ ಜ್ವಲಂತ ಸಮಸ್ಯೆ ಬಗ್ಗೆ ನಾವು ಮಾತಾಡಬೇಕಾಗುತ್ತೆ. ಅವ್ರಿಗೆ ಗೊತ್ತಿರಲಿ ಯಾರ್ಯಾರು ಅಡ್ಡಡ್ಡ ಬರ್ತಾ ಇದ್ದಾರೆ. ನೀವು ಯಾರು ನಮ್ಮ ಜೊತೆಗೆ ಬರುವ ಅವಶ್ಯಕತೆ ಇಲ್ಲ. ಇದ್ರೆ ನಿಮ್ಮ ಪಾಡಿಗೆ ತೆಪ್ಪಗೆ ಕೂತ್ಕೊಂಡು ಬಿಡಿ. ಸೌಜನ್ಯ ನ್ಯಾಯದ ಹಾದಿಗೆ ಅಡ್ಡ ಬಂದರೆ ಅಡ್ಡಡ್ಡ ಮಲಗಿಸಿ ನಿಮ್ಮ ಎದೆ ಮೇಲೆ ಕಾಲಿಟ್ಟು ನಾವು ಸೌಜನ್ಯ ನ್ಯಾಯವನ್ನು ತಗೊಳ್ತೀವಿ. ಇದು ಗೊತ್ತಿರಲಿ ಎಲ್ಲರಿಗೂ. ನಾವು ಯಾವತ್ತಿಗೂ ಕೂಡ ನಿಮ್ಮ ತಂಟೆಗೆ ತಕರಾರಿಗೆ ನಾವು ಮಾಡಿಲ್ಲ. ನೀವು ಏನೇನು ಜಳ್ಳು ಬೊಳ್ಳು ಮಾತಾಡೋದಕ್ಕೆ ನಾವು ಯಾವತ್ತಿಗೂ ಕೂಡ ತಂಟೆ ತಕರಾರು ಮಾಡಿಲ್ಲ. ನಿಮ್ಮ ತಂಟೆಗೆ ಬಂದವರಲ್ಲ. ನಿಮ್ಮ ಪಾಡಿಗೆ ನೀವು ಇದ್ದು ಬಿಡಿ. ಹೋರಾಟ ಇವತ್ತು ಇಡೀ ರಾಜ್ಯದಲ್ಲಿ ಅತಿ ದೊಡ್ಡ ಮಟ್ಟದಲ್ಲಿ ಪ್ರತಿಯೊಂದು ಗ್ರಾಮಗಳಲ್ಲಿ ಕೂಡ ನ್ಯಾಯದ ಸಲುವಾಗಿ ಜನ ಆಗ್ರಹ ಮಾಡ್ತಾ ಇದ್ದಾರೆ. ದಯವಿಟ್ಟು ಪ್ರತಿಯೊಬ್ಬರು ಕೂಡ ಈ ಸೌಜನ್ಯ ಹೋರಾಟದ ಸಲುವಾಗಿ ಧ್ವನಿ ಎತ್ತಬೇಕು. ಈಗ ಎತ್ತುತ್ತಾ ಇದ್ದಾರೆ. ಯಾವ ರೀತಿ ಭಗತ್ ಸಿಂಗ್, ಸುಖದೇವ್, ರಾಜ್ಗುರು, ಅಶ್ಫಾಕುಲ್ಲಾ ಖಾನ್, ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಹೇಳ್ಕೊಟ್ಟಂತಹ ಪಾಠ, ಅದನ್ನ ನಾವು ಕೂಡ, ಇದೊಂದು ದೊಡ್ಡ ಪಾಠ. ಒಟ್ಟಾಗಿ ಹೋಗಿ, ಒಗ್ಗಟ್ಟಾಗಿ ಹೋಗ್ರಿ, ಡಿವೈಡ್ ಆಗಬೇಡಿ. ಒಟ್ಟಾಗಿ ಹೋದ್ರೇ ನಮಗೆ ಜಯ. ಸ್ವಾತಂತ್ರ್ಯ ಸಿಕ್ಕಿದ್ದು ಕೂಡ ಒಗ್ಗಟ್ಟಾಗಿ ಹೋದಾಗ ಮಾತ್ರ ನಮಗೆ ಜಯ ಸಿಕ್ಕಿತ್ತು. ಆ ಪಾಠವನ್ನು ಇನ್ಕಿಲಾಬ್ ಜಿಂದಾಬಾದ್ ಇದೆಯಲ್ಲ. ಕೊನೆಯದಾಗಿ ಒಂದು ಮಾತು ಹೇಳಿದ್ರು ಅವರು, ಸರ್ಫರೋಶಿ ಕಿ ತಮನ್ನಾ ಅಬ್ ಹಮಾರೆ ದಿಲ್ ಮೇ ಹೈ, ದೇಖ್ ಲೋ ಜೋರು ಕಿತನಾ ಬಾಜುವೆ ಕಾತಿಲ್ ಮೇ ಹೈ. ಕ್ರಾಂತಿಕಾರಿಗಳ ಒಂದು ಮಾತಾಗಿತ್ತು, ಒಂದು ಧ್ಯೇಯ ಕವಿತೆ ಆಗಿತ್ತು. ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಹೋರಾಟದ ಕಿಚ್ಚು ಎದ್ದು ಬಿಟ್ಟಿದೆ. ನಿಮ್ಮ ತೋಳಲ್ಲಿ ಎಷ್ಟು ಶಕ್ತಿ ಇದೆ ನೋಡೋಣ ಬನ್ನಿ ಅಂತ ಹೇಳಿ ತೊಡೆ ತಟ್ಟಿದ್ರು. ಸರ್ಫರೋಶಿ ಕಿ ತಮನ್ನಾ ಅಬ್ ಹಮಾರೆ ದಿಲ್ ಮೇ ಹೈ, ದೇಖ್ ಲೋ ಜೋರು ಕಿತನಾ ಬಾಜು ಏ ಕಾತಿಲ್ ಮೇ ಹೈ. ಅದನ್ನು ಈ ಸಂದರ್ಭದಲ್ಲಿ ಸೌಜನ್ಯ ಹೋರಾಟ
ಅತಿ ಪೀಕ್ ಇರುವಂಥ ಉತ್ಪ್ರಾಯ ಸ್ಥಿತಿಯಲ್ಲಿ ಇರುವಂಥ ಸಂದರ್ಭದಲ್ಲಿ ಈ ಮಾತುಗಳನ್ನು ಹೇಳಬೇಕಾಗಿತ್ತು. ಹೇಳಿದ್ದೇನೆ. ಈ ಐತಿಹಾಸಿಕ ಘಟನೆಗಳನ್ನು ಹೇಳಬೇಕಾದ್ರೆ ಏನಾದರೂ ಸ್ವಲ್ಪ ತಪ್ಪು ಒಪ್ಪುಗಳಾಗಿದ್ದರೆ ನೀವು ನನಗೆ ಹೇಳಬಹುದು, ಈ ಥರ ಆಗಿತ್ತು. ಯಾಕಂತ ಹೇಳಿದರೆ ತುಂಬ ಕೇರ್ಫುಲ್ ಆಗಿ ನನ್ನ ಹಳೆ ನೋಟ್ಸು ಏನಿತ್ತು, ಹಳೆ ನೋಟ್ಸ್ಗಳನ್ನೇ ನಾನು ರೆಫರ್ ಮಾಡಿ ಹೇಳಿದ್ದೀನಿ. ಪುಸ್ತಕದಲ್ಲಿರುವಂಥ ನೋಟ್ಸ್ಗಳನ್ನು ನೋಡ್ಕೊಂಡು ನಾನು ಹೇಳಿದ್ದೀನಿ. ಆದರೆ ಈಗ ಅನೇಕ ಜನ ಕೇಳ್ತಾ ಇದ್ದಾರೆ, ಹೋರಾಟಗಳು ನಡೀತಾ ಇದೆ. ಹೈಕೋರ್ಟ್ ಆರ್ಡರ್ ಏನಿದೆ ಅದರ ಪ್ರಕಾರ ಯಾರು ಬೇಕಾದರೂ ಕೂಡ ಸೌಜನ್ಯ ಹೋರಾಟವನ್ನು ಆತ್ಮಸಾಕ್ಷಿಯಾಗಿ ಯಾವುದೇ ರೀತಿಯಾದಂತಹ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರಲಾರ್ದಂಗೆ ಶಾಂತಿ ರೀತಿಯಿಂದ ಮಾಡಬೇಕು ಅಂತಾಗಿದೆ. ದಯವಿಟ್ಟು ಪ್ರತಿಯೊಬ್ಬರು ಕೂಡ ತಮ್ಮ ಭಾಗಗಳಲ್ಲಿ ಸೌಜನ್ಯಾಳಿಗೆ ನ್ಯಾಯ ಸಿಗಲಿ ಅಂತ ಹೇಳಿ ಹೋರಾಟವನ್ನು, ಪ್ರತಿಭಟನೆಯನ್ನು ಹಮ್ಮಿಕೊಂಡು ಈ ಹೋರಾಟಕ್ಕೆ ಒಂದು ಶಕ್ತಿ ತುಂಬಬೇಕು ಅಂತ ಹೇಳ್ತಾ ಇವತ್ತಿನ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜಸ್ಟಿಸ್ ಫಾರ್ ಸೌಜನ್ಯ. ನಮಸ್ತೆ.